ಆ ಬೇಸಿಸ್ ಮೇಲೆ ನಿಮ್ಮ ಅಪಾಯಿಂಟ್ಮೆಂಟ್ ಡಿಸೈಡ್ ಆಗುತ್ತೆ. ಇನ್ನು ನೆಕ್ಸ್ಟ್ CET 50% ಇರುತ್ತೆ. CET ಅಂದ್ರೆ ಇದು 50% ಇರುತ್ತೆ. ಸೊ ಇದು ನೆಕ್ಸ್ಟ್ ಬರ್ತದೆ. ಈಗ ಡಿಗ್ರಿ ಆಲ್ರೆಡಿ ನಿಮ್ಮದು ಪಾಸ್ ಆಗಿದೆ ಎಲ್ರದು 20% ಅಂದ್ರೆ ಎಷ್ಟಾಗಿದೆ? 100 ಔಟ್ ಆಫ್ 100 ತಗೊಂಡ್ರೆ 80% ಅಂದ್ರೆ ನಿಮ್ದು ಕೌಂಟ್. ಅದನ್ನ ಕನ್ವರ್ಟ್ ಮಾಡ್ತೀವಿ. ಮತ್ತೆ ನಾನು ಕನ್ವರ್ಟ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಅಜಯ್ ಸರ್ ನಿಮಗೆ ತಿಳಿಸ್ಕೊಡ್ತಾರೆ. ಇನ್ನು TET 20% ಕೌಂಟ್ ಆಗುತ್ತೆ. ನಂತರದಲ್ಲಿ BEd 10% ಕೌಂಟ್ ಆಗುತ್ತೆ. ಈಗ ಎಲ್ಲರೂ ಓದ್ತಾ ಇದ್ರಿ, ಎಷ್ಟು ಮ್ಯಾಕ್ಸಿಮಮ್ ಪಾಸಿಬಲ್ ಇದೆ ಅಷ್ಟು ಹೈಯೆಸ್ಟ್ ಸ್ಕೋರ್ ಮಾಡ್ಲಿಕ್ಕೆ ಟ್ರೈ ಮಾಡಿ BEd ಅಲ್ಲಿ. ಯಾಕಂದ್ರೆ 10% ಇದೆ, ಹಿಂದೆ 20% ಇತ್ತು, ಈಗ ಕಡಿಮೆ ಮಾಡಿದ್ದಾರೆ, 10% ಮಾತ್ರ ಇದೆ. ಹೀಗಾಗಿ ನೆಕ್ಸ್ಟ್ ನೀವು ಫೋಕಸ್ ಮಾಡಬೇಕಾಗಿರೋದು ಇದು ಕೂಡ ನಿಮ್ಮ ಕೈಯಲ್ಲಿದೆ. TET ಟೀಚರ್ಸ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಕರಿತೀವಿ. ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂದ್ರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ. ನೀವು ಸರ್ಕಾರಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಬೇಕಾದ್ರೆ ಅಷ್ಟೇ TET ಅವಶ್ಯಕತೆ ಅಲ್ಲ, ಪ್ರೈವೇಟ್ ಸ್ಕೂಲಲ್ಲಿ ಕೂಡ ನೀವು ಟೀಚರ್ ಆಗಿ ವರ್ಕ್ ಮಾಡಬೇಕಾದ್ರೆ ಈ TET ಅವಶ್ಯಕತೆ ಇದೆ. ಇನ್ನು ಮೇಲೆ ಯಾವುದೇ ಪ್ರೈವೇಟ್ ಸ್ಕೂಲ್ಸ್ಗಳಲ್ಲಿ NEP ಜಾರಿ ಆದ್ರೆ TET ಪಾಸ್ ಆಗಿಲ್ಲ ಅಂದ್ರೆ ನಿಮ್ಮನ್ನ ಟೀಚರ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಹೀಗಾಗಿ ನೀವು TET ಬಗ್ಗೆ ಜಾಗೃತಿಯನ್ನು ಹೊಂದಿರಬೇಕು. TET ಪಾಸ್ ಆಗಲೇಬೇಕು ಅಂತಕ್ಕಂಥದ್ದು ಮೈಂಡಲ್ಲಿ ಇರಲಿ. ಹಾಗಾದ್ರೆ ಈ TET ಪಾಸ್ ಆಗ್ಲಿಕ್ಕೆ ಏನ್ ಮಾಡಬೇಕು ಸರ್ ಅಂತಕ್ಕಂಥದ್ದು ಒಂದು ಪ್ರಶ್ನೆ. TET ಅಂತೂ ಡಿಗ್ರಿ ಅಂತೂ ಪಾಸ್ ಆಗುತ್ತೆ, BEd ಪಾಸ್ ಆಗ್ತೀರಾ, ಸ್ವಲ್ಪ ಮಾರ್ಕ್ಸ್ ಹೆಚ್ಚು ಆಗ್ಬೋದು ಕಡಿಮೆ ಆಗ್ಬೋದು, ಆದ್ರೆ TET ಪಾಸ್ ಆಗ್ಲೇಬೇಕಲ್ಲ. ನಾನು ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡಬೇಕಾದ್ರೂ ಕೂಡ. ಹಾಗಾದ್ರೆ ಈ ಒಂದು TET ಪಾಸ್ ಆಗ್ಲಿಕ್ಕೆ ಏನ್ ಮಾಡಬೇಕು ಅಂತಕ್ಕಂಥದ್ದನ್ನ ಕೇಳೋದಾದ್ರೆ ಫಸ್ಟ್ ಒನ್ ಏನ್ ಮಾಡಿ ಅಂದ್ರೆ TET ಪಾಸ್ ಆಗ್ಲಿಕ್ಕೆ ನೀವು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಅನ್ನ ಕಲೆಕ್ಟ್ ಮಾಡಿ. ಏನ್ ಮಾಡಿ? ಟೆಕ್ಸ್ಟ್ ಬುಕ್ ಯಾರ ಹತ್ರ ಇದೆ? ಸೊ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ 6 to 10 ಸ್ಟ್ಯಾಂಡರ್ಡ್, ಮ್ಯಾಥಮೆಟಿಕ್ಸ್ ಆದ್ರೆ ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಆದ್ರೆ ಸೋಷಿಯಲ್ ಸೈನ್ಸ್, ಇಂಗ್ಲಿಷ್ ಕೂಡ ಇರ್ತದೆ, ಆದ್ರೆ ಅದು 30 ಮಾರ್ಕ್ಸ್ ಗೆ ಮಾತ್ರ ಇರ್ತದೆ. ಅಂದ್ರೆ ಫಸ್ಟ್ ಒಂದು ಕೆಲಸ ಮಾಡ್ತೀರಾ, ಟೆಕ್ಸ್ಟ್ ಬುಕ್ ಅನ್ನ ಕಲೆಕ್ಟ್ ಮಾಡ್ತೀರಿ. ಅದು ಸೋಷಿಯಲ್ ಸೈನ್ಸ್ ಕ್ಯಾಂಡಿಡೇಟ್ಸ್ ಇರಲಿ, ಮ್ಯಾಥಮೆಟಿಕ್ಸ್ ಸೈನ್ಸ್ ಕ್ಯಾಂಡಿಡೇಟ್ಸ್ ಇರಲಿ. ಅಂಡರ್ಸ್ಟುಡ್? ಅಂಡ್ ಸೆಕೆಂಡ್ ಒನ್, ಕ್ವಶನ್ ಪೇಪರ್ ಬುಕ್ಲೆಟ್ ನಿಮ್ಮ ಹತ್ರ ಇರಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬುಕ್ಲೆಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಎಷ್ಟು ಜನರ ಹತ್ರ ಕ್ವಶನ್ ಪೇಪರ್ ಬುಕ್ಲೆಟ್ ಇದೆ? ಇಲ್ಲಿವರೆಗೆ 2014ರಿಂದ 2021ರವರೆಗೆ ಅಂದ್ರೆ 22ರವರೆಗೆ 6 ಬಾರಿ TET ಎಕ್ಸಾಮ್ ಆಗಿದೆ. ಎಷ್ಟು ಬಾರಿ? 6 ಟೈಮ್ ಆಗಿದೆ. ಅದರಲ್ಲಿ ನಾನು 5 ಬಾರಿ ಬರೆದಿದ್ದೀನಿ, 5 ಬಾರಿ ಕೂಡ ಪಾಸ್ ಆಗಿದ್ದೀನಿ. ಆಮೇಲೆ 1 ಬಾರಿ ಎಲಿಜಿಬಲ್ ಆದ್ರೆ ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ಏನಿರುತ್ತೆ? ಲೈಫ್ ಟೈಮ್. ಅಂದ್ರೆ 1 ಬಾರಿ ಪಾಸ್ ಆದ್ರೆ ಸಾಕು. ಅದರ ಅರ್ಥ ಸರ್ ನಾನು ಎಲಿಜಿಬಿಲಿಟಿ ಏನಿದೆ ಅಂದ್ರೆ 150 ಅಂಕಗಳಿಗೆ ನೀವು ಎಷ್ಟು ಮಾರ್ಕ್ಸ್ ತಗೋತೀರಾ ಅಂದ್ರೆ 90 ಮಾರ್ಕ್ಸ್ OBC ಕ್ಯಾಂಡಿಡೇಟ್ ಇರಲಿ, ಜನರಲ್ ಕ್ಯಾಂಡಿಡೇಟ್ ಇರಲಿ, ಇವರೆಲ್ಲರೂ ಕೂಡ 90 ಮಾರ್ಕ್ಸ್ ತಗೋಬೇಕು. ಪ್ರವರ್ಗ 1 SC ST ಇದ್ರೆ ಅವರೆಲ್ಲರೂ ಕೂಡ 83 ಮಾರ್ಕ್ಸ್ ಅನ್ನು ತಗೋತೀರಿ. ಅವಾಗ ನಿಮಗೆ ಎಲಿಜಿಬಿಲಿಟಿ ಕೊಡ್ತಾನೆ, ಸರ್ಟಿಫಿಕೇಟ್ ಬರುತ್ತೆ. ಇದು ಜೀವಿತಾವಧಿವರೆಗೆ 1 ಬಾರಿ ಎಲಿಜಿಬಲ್ ಆದ್ರೆ ಅನಿಯಮಿತವಾಗಿ ವ್ಯಾಲಿಡಿಟಿ ಇರುತ್ತೆ. ಆದ್ರೆ ಎಕ್ಸಾಮ್ ಅನ್ನ ಬರೀಲಿಕ್ಕೆ ನಿಮಗೆ ಶಿಕ್ಷಕ ಆಗ್ಲಿಕ್ಕೆ 42 ವರ್ಷದವರೆಗೆ ಅವಕಾಶ ಇದೆ. 42 ವರ್ಷ ಆಗುವವರೆಗೆ ನೀವು TET ಬರೀಬಹುದು, ಶಿಕ್ಷಕರಾಗಬಹುದು. ಜನರಲ್ ಕ್ಯಾಂಡಿಡೇಟ್. OBC ಕ್ಯಾಂಡಿಡೇಟ್ ಇದ್ರೆ 43 ವರ್ಷದವರೆಗೆ ಅವಕಾಶ ಇದೆ. ಇನ್ನು SC ST ಕ್ಯಾಂಡಿಡೇಟ್ ಇದ್ರೆ 45ರಿಂದ 47 ವರ್ಷದವರೆಗೆ ಅವಕಾಶ ಇದೆ. ಸೊ ಹೀಗಾಗಿ ಒಂದು ಅರ್ಧ IS ನಮ್ದು ಏನಾಗುತ್ತೆ ಅಂದ್ರೆ ಶಿಕ್ಷಕರಾಗಲಿಕ್ಕೆ ಹೋಗ್ಬೋದು. ಆದ್ರೆ ನಮಗೆ ಹುದ್ದೆ ಮಾಡ್ಲಿಕ್ಕೆ ಸಿಗ್ತಕ್ಕಂಥ ವಯಸ್ಸು 60 ವರ್ಷ. 40 ವರ್ಷಕ್ಕೆ ನಾನು ಅಪಾಯಿಂಟ್ಮೆಂಟ್ ಆದ್ರೆ ನನಗೆ 20 ವರ್ಷ ಸರ್ವಿಸ್ ಸಿಗುತ್ತೆ. ರೈಟ್? 45 ವರ್ಷಕ್ಕೆ ನಾನು ಅಪಾಯಿಂಟ್ಮೆಂಟ್ ಆದ್ರೆ 15 ವರ್ಷ ಸರ್ವಿಸ್ ಸಿಗುತ್ತೆ. ಇದನ್ನ ಗೊತ್ತಿರಲಿ. ಅಂದ್ರೆ ಇಲ್ಲಿ ಯಾವುದೇ ಅಷ್ಟು ಕಟ್ಟುನಿಟ್ಟಿನ ರೂಲ್ಗಳು ಇಲ್ಲ. ಈಗ PSI ಹಾಕ್ಬೇಕಾದ್ರೆ 25, 26, 27 ತಂದ್ರೆ ಕ್ಲೋಸ್. ಅದು ನಮ್ದಾಗಿಲ್ಲ. ಆರಾಮಾಗಿ 40 ಅರ್ಧ ವಯಸ್ಸಾಗಿ ಮಕ್ಕಳು ಮರಿ ಮಾಡ್ಕೊಂಡು ಆರಾಮಾಗಿ ಬರಿಬಹುದು. ಹೌದ್ರಿ? ನೋಡೋಣ. ಸೊ 90 ಮಾರ್ಕ್ಸ್ ತಗೊಂಡ್ರೆ 83 ಮಾರ್ಕ್ಸ್ ತಗೊಂಡ್ರೆ ಸಾಕ ನಮ್ಗೆ. ಕ್ಯಾನ್ ವಿ ಫೇಸ್ ಕಾಂಪಿಟೇಷನ್ ಫೇಸ್ ಮಾಡ್ಲಿಕ್ಕೆ ಆಗತ್ತಾ? ನೋ. ನಮ್ಮ ಟಾರ್ಗೆಟ್ ಅಂದ್ರೆ 100+ ಇರಬೇಕಾಗತ್ತೆ. ಯಾಕೆ ಹೇಳಿ? ಯಾಕಂದ್ರೆ 20% ಇಲ್ಲಿ ಕೌಂಟ್ ಆಗುತ್ತೆ. ಹೀಗಾಗಿ ನಿಮ್ಮ ಟಾರ್ಗೆಟ್ ಏನಿರಬೇಕು? 100+ ಇರಬೇಕು. ಈ 100+ ಬರ್ಬೇಕಂದ್ರೆ ನೀವು ಟೆಕ್ಸ್ಟ್ ಬುಕ್ ಅನ್ನು ಓದಬೇಕು, ಜೊತೆಗೆ ಕ್ವಶನ್ ಪೇಪರ್ ಬುಕ್ಲೆಟ್ ನಿಮ್ಮ ಹತ್ರ ಇರಬೇಕು. ಇವೆರಡು ಕೆಲಸ ಮಾಡ್ತೀರಿ ಫಸ್ಟ್. ಹೌದಾ? ಎರಡು ಕೆಲಸ ಮಾಡಿ. ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಈಗ BEd ಇರ್ತಾಗಲೇ ನೀವು ಟ್ರೈ ಮಾಡ್ಬೇಕು. ಯಾಕಂದ್ರೆ 2015-16ರಲ್ಲಿ ನಾನು ಕೂಡ BEd ಓದ್ತಾ ಇದ್ದೆ. ಅವಾಗಲೇ ನಾನು TET ಗೆ ಪ್ರಿಪೇರ್ ಆಗ್ತಾ ಇದ್ದೆ. 2016ರಲ್ಲಿ TET ಬರೆದಾಗ 16-17ರಲ್ಲಿ 102 ಅಂಕಗಳನ್ನ ತಗೊಂಡು ಪಾಸ್ ಆಗಿದ್ದೆ ನಾನು.
ಇಟ್ ಮೀನ್ಸ್ ಏನಂದ್ರೆ ನೀವು ಇಲ್ಲಿ ಇದ್ದಾಗಲೇನೆ ಆ ಒಂದು ಟಿಗಾಗಿ ಪ್ರಿಪ್ರೇಷನ್ ಅನ್ನ ಮಾಡಬೇಕು. ಇದು ಕ್ಲಿಯರ್ ಆಯ್ತಾ? ಹಾಗಾದ್ರೆ ಪೇಪರ್ ಏನಿರುತ್ತೆ ಸರ್, ನಮ್ಗೆ ಸ್ವಿಮ್ಮಿಂಗ್ ಫಸ್ಟ್ ಬಾವಿಯಲ್ಲಿ ಜಿಗೋದಕ್ಕಿಂತ ಮುಂಚಿತವಾಗಿ ಸ್ವಿಮ್ಮಿಂಗ್ ಬರುತ್ತೆ ಇಲ್ಲ ಅಂತ ನೋಡ್ಕೊಳ್ಬೇಕು, ಅಥವಾ ಸ್ವಿಮ್ಮಿಂಗ್ ಬರಲಿಲ್ಲ ಅಂದ್ರೆ ಅದಕ್ಕೆ ಏನಾದ್ರು ಬೇರೆ ಅಸ್ತ್ರಗಳನ್ನ ಉಪಯೋಗ ಮಾಡ್ಕೊಳ್ಬೇಕು. ಹಂಗೆ ಟಿಟಿಯ ಸಬ್ಜೆಕ್ಟ್ಸ್ ಗಳು ಏನಿರುತ್ತೆ ಅಂತಕ್ಕಂಥ ನೋಡೋದಾದ್ರೆ ಫಸ್ಟ್ ಲ್ಯಾಂಗ್ವೇಜ್ 1 ಇರುತ್ತೆ. ಲ್ಯಾಂಗ್ವೇಜ್ 1 ಇರ್ತದೆ. ಈ ಲ್ಯಾಂಗ್ವೇಜ್ 1 ಯಾವ ಬೇಕಾದ್ರೂ ತಗೋಬಹುದು. ಇಲ್ಲಿ 30 ಮಾರ್ಕ್ಸ್ ಇರ್ತದೆ. ಎಷ್ಟಿರ್ತದೆ? 30 ಮಾರ್ಕ್ಸ್ ಇರ್ತದೆ. ಈ 30 ಮಾರ್ಕ್ಸ್ ಅಲ್ಲಿ 15 ಅಂಕ ಏನಿರ್ತದೆ ಅಂದ್ರೆ ನಿಮ್ಮದು ಪ್ಯಾಸೇಜ್ ಇರುತ್ತೆ. ಮೇಲೆ ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದನ್ನ ನೋಡಿ ಕೆಳಗಡೆ ಆನ್ಸರ್ ಮಾಡಬೇಕು. ಸಣ್ಣ ಹುಡುಗರು ಕೂಡ ಮಾಡ್ತಾರೆ, ಗೊತ್ತಾಗುತ್ತೆ. ಅಂತ ಪ್ಯಾಸೇಜಸ್ ಇರುತ್ತೆ. 15 ಅಂಕದಲ್ಲಿ ಆರಾಮಾಗಿ ನೀವು 12, 13 ಅಂಕಗಳನ್ನ ತೆಗಿಬಹುದು. ಒಂದು ಗದ್ಯಾಂಶ ಇರ್ತದೆ, ಎರಡನೇದು ಪದ್ಯಾಂಶ ಇರ್ತದೆ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೋಬಹುದು, ಇಂಗ್ಲಿಷ್ ತಗೋಬಹುದು, ಹಿಂದಿ ತಗೋಬಹುದು, ಉರ್ದು ತಗೋಬಹುದು, ಮರಾಠಿ ತಗೋಬಹುದು. ನಿಮಗೆ ಯಾವ್ದು ಈಸಿ ಆಗುತ್ತೆ ಆ ಲ್ಯಾಂಗ್ವೇಜ್ ಅನ್ನ ಲ್ಯಾಂಗ್ವೇಜ್ 1 ಅಂತ ತಗೋಬಹುದು. ಇನ್ನು ಸೆಕೆಂಡ್ ಒನ್ ನೋಡಿದಾಗ ಲ್ಯಾಂಗ್ವೇಜ್ 2 ಅಂತ ಬರುತ್ತೆ. ಈ ಲ್ಯಾಂಗ್ವೇಜ್ 2 ಏನಿದೆ ಇದು ಕೂಡ 30 ಮಾರ್ಕ್ಸ್ ಇದೆ. ಬಟ್ ಲ್ಯಾಂಗ್ವೇಜ್ 1 ಯಾವ್ದು ತಗೋತೀರಾ ಅದನ್ನ ಬಿಟ್ಟು ಲ್ಯಾಂಗ್ವೇಜ್ 2 ತಗೋಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾನು ಲ್ಯಾಂಗ್ವೇಜ್ 1 ಕನ್ನಡ ತಗೊಂಡ್ರೆ ಲ್ಯಾಂಗ್ವೇಜ್ 2 ಇಂಗ್ಲಿಷ್ ತಗೋತೀನಿ, ಅಥವಾ ಲ್ಯಾಂಗ್ವೇಜ್ 1 ಇಂಗ್ಲಿಷ್ ತಗೊಂಡ್ರೆ ಲ್ಯಾಂಗ್ವೇಜ್ 2 ಹಿಂದಿ ತಗೋಬಹುದು. ಕನ್ನಡ ಕಂಪಲ್ಸರಿ ತಗೋಬೇಕಂತ ಏನ್ ರೂಲ್ ಇಲ್ಲ. ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಯಾವುದೇ ಸಬ್ಜೆಕ್ಟ್ ತಗೊಂಡು ಇಲ್ಲಿ ನೀವು ಏನ್ ಮಾಡಬಹುದು ಅಂದ್ರೆ ಎಕ್ಸಾಮ್ ಫೇಸ್ ಮಾಡಬಹುದು. ಇದು ಪೇಪರ್ 1ಗೂ ಕೂಡ ಅಂದ್ರೆ 1 to 5th ಟೀಚರ್ ಮತ್ತು 6 to 8 ಟೀಚರ್ಸ್ಗೆ ಸೇಮ್ ಇರ್ತದೆ, ಏನು ಚೇಂಜಸ್ ಇದರಲ್ಲಿ ಇರಲ್ಲ. ನೆಕ್ಸ್ಟ್ ಮೂರನೇ ಬರ್ತಕ್ಕಂಥದ್ದು ಅದು ಸಿಡಿಪಿ ಬರ್ತದೆ. ಸಿಡಿಪಿ ಅಂದ್ರೆ ಏನು? ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ ಅಂತ ಇರ್ತಾರೆ, ಅಥವಾ ಪೆಡಗಾಜಿ. ಎರಡು ಪೇಪರ್ಗೂ ಸೇಮ್ ಇರ್ತದೆ. ಇಲ್ಲಿ ಎಷ್ಟು ಅಂಕ ಇರ್ತದೆ ಅಂದ್ರೆ 30 ಮಾರ್ಕ್ಸ್ ಇರ್ತದೆ. ಇದು ಕೂಡ 15 ಮಾರ್ಕ್ಸ್ ಏನಿರ್ತದೆ ಬೋಧನಾಶಾಸ್ತ್ರ ಅಂತ ಕೊಟ್ಟಿರ್ತಾರೆ. ಬಟ್ ಈ ಮ್ಯಾಕ್ಸಿಮಮ್ ಕ್ವಶನ್ಸ್ ಸೈಕಾಲಜಿ ಮೇಲೆ ಇರ್ತದೆ ಅಂತ ನೋಡಬಹುದು, ಅಂದ್ರೆ ಕಂಟೆಂಟ್ ಇರ್ತದೆ. ಆದ್ರೆ ಇಲ್ಲಿ ಬೋಧನಾಶಾಸ್ತ್ರ ಅಂತ ಹೇಳಿ ಪೆಡಗಾಗಿ ಅಂತ ಇರ್ತದೆ. ನೆಕ್ಸ್ಟ್ ಫೋರ್ತ್ ಒನ್ ಬಂದಾಗ 1 to 5th ಬರೀತಾ ಇದ್ರೆ ಮ್ಯಾಥ್ಸ್ ಬರ್ತದೆ, ನಂತರದಲ್ಲಿ EVS ಬರ್ತದೆ. ಇದು 30 ಇದು 30 ಎರಡು ಸೇರಿ 60 ಬರ್ತದೆ. ಟೋಟಲ್ ಆಗಿ 150ಗೆ 90 or 83 ತಗೊಂಡ್ರೆ ಎಲಿಜಿಬಲ್ ಆಗ್ತೀರಿ. ಇದು ಪೇಪರ್ 1. ಇನ್ನು ಯಾರಿಗೆ ಪೇಪರ್ 1 ಅವಶ್ಯಕತೆ ಇಲ್ಲ ಅವರು ಇದನ್ನ ಬಿಟ್ಟು ಮ್ಯಾಥಮೆಟಿಕ್ಸ್ ಸೈನ್ಸ್ ಇದ್ರೆ ಅವರು ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಕ್ಯಾಂಡಿಡೇಟ್ಸ್ ಅಂತ ಬರ್ತದೆ. ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಅಂತ ಇರ್ತದೆ. ಇಲ್ಲಿ 30 ಅಂಕ ಬರ್ತದೆ, 60 ಅಂಕ. ಸೈನ್ಸ್ 30 ಅಂಕ, ಮ್ಯಾಥ್ಸ್ 30 ಅಂಕ. ಇನ್ನು ನಂತರದಲ್ಲಿ ಒಂದ್ ವೇಳೆ ಮ್ಯಾಥಮೆಟಿಕ್ಸ್ ಕ್ಯಾಂಡಿಡೇಟ್ಸ್ ಇರಲಿಲ್ಲ, ಸೋಷಿಯಲ್ ಸೈನ್ಸ್ ಇದ್ರೆ ಅವ್ರಿಗೆ 60 ಮಾರ್ಕ್ಸ್ ಬರ್ತದೆ. ಸೊ ಒಟ್ಟಾರೆ ಇಲ್ಲೂ ಕೂಡ 150 ಮಾರ್ಕ್ಸ್ ಎಷ್ಟು ತಗೋಬೇಕು? 90 ಅಥವಾ 83 ತಗೋಬೇಕು ಎಲಿಜಿಬಲ್ ಆಗಲಿಕ್ಕೆ. ಕ್ವಾಲಿಫೈ ಅಂತ ಸರ್ಟಿಫಿಕೇಟ್ ನಿಮಗೆ ಬೇಕಂದ್ರೆ ಯಾವುದೇ ಪ್ರೈವೇಟ್ ಸ್ಕೂಲ್ ಅಲ್ಲಿ ಕೂಡ ಕೆಲಸ ಮಾಡಬೇಕಾದ್ರೆ ನಿಮಗೆ ಈ ಒಂದು ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಬೇಕೇ ಬೇಕು. ಇಲ್ಲ ಸರ್ ನಾವು ಬಂದಿದ್ದೀವಿ ಹೆಂಗೋ ಬೇಡ ಆದ ತಕ್ಷಣ ಎಲ್ಲೋ ನಮಗೆ ಒಂದು ಜಾಬ್ ಕೊಡ್ತಾರೆ ಹೋಗಿ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದಲ್ಲ. ನಿಮ್ಮ ಅರ್ಹತೆ ಇದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಪೇಮೆಂಟ್ ಅನ್ನು ಕೂಡ ಡಿಮಾಂಡ್ ಮಾಡಬಹುದು. ಸರ್ಕಾರಿ ಹುದ್ದೆ ಪಡೀಲಿಕ್ಕೆ ಅಷ್ಟೇ ಟಿಟಿ ಅವಶ್ಯಕತೆ ಅಲ್ಲ. ಇವತ್ತು ಪ್ರೈವೇಟ್ ಸ್ಕೂಲ್ ಅಲ್ಲಿ ನಿಮ್ಮ ಪೇಮೆಂಟ್ ಜಾಸ್ತಿ ಪಡ್ಕೋಬೇಕಾದ್ರೂ ಕೂಡ ನಾನು ಟಿಟಿ ಎಲಿಜಿಬಲ್ ಆಗಿದ್ದೀನಿ ಅಂತ ಹೇಳಿ ತೋರಿಸಬಹುದು. ಯಾಕಂದ್ರೆ ಲಾಸ್ಟ್ ಟೈಮ್ 1,60,000 ಜನ ಎಕ್ಸಾಮ್ ಅಟೆಂಡ್ ಆಗಿತ್ತು. ಟಿಟಿ ಪಾಸ್ ಆದವ್ರ ಸಂಖ್ಯೆ 8,848. 8,800 ಪ್ಲಸ್ ಅಭ್ಯರ್ಥಿಗಳು ಟಿಟಿ ಎಲಿಜಿಬಲ್ ಆಗಿದೆ ಅಂತ ಅರ್ಥ ಏನಪ್ಪಾ ಅಂದ್ರೆ ಟಿಟಿ ಬಗ್ಗೆ ಜಾಗೃತಿ ಇಲ್ಲ, ಅಥವಾ ಟಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಅಥವಾ ಟಿಟಿ ಬಗ್ಗೆ ಓದಲ್ಲ ಅಂತ ಹೇಳಿ. ಈಗ ನಿಮ್ಮ ಪ್ರಮುಖ ಮೊದಲ ಉದ್ದೇಶ ಏನಂದ್ರೆ ಹೇಗಾದ್ರೂ ಮಾಡಿ ನಾನು ಟಿಟಿ ಪಾಸ್ ಆಗಬೇಕು. ಇದು ಡಿಫಿಕಲ್ಟ್ ಅಲ್ಲ, ಈಸಿ ಇದೆ. ಆದ್ರೆ ಸರಿಯಾದಂತ ದಾರಿ ಗೊತ್ತಿರಬೇಕು, ಯಾವ ರೀತಿ ಅದನ್ನ ಕ್ರ್ಯಾಕ್ ಮಾಡ್ಬೇಕು ಅಂತ ಹೇಳಿ. ಐ ಹೋಪ್ ನಿಮಗೆ ಬೇಸಿಕ್ ಇನ್ಫಾರ್ಮೇಶನ್ ಕ್ಲಿಯರ್ ಆಗಿದೆ ಅನ್ಕೋತೀನಿ ಟಿಟಿ ಬಗ್ಗೆ. ಕ್ಲಿಯರ್ ಆಯ್ತಾ? ಇದಕ್ಕೆ ಫಸ್ಟ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಕಲೆಕ್ಟ್ ಮಾಡ್ತೀರಿ. ಇನ್ನು ಲ್ಯಾಂಗ್ವೇಜ್ 1 ಬಗ್ಗೆ ಪ್ಯಾಸೇಜಸ್ ಇರುತ್ತೆ, ಆಮೇಲೆ ಬೋಧನಾಶಾಸ್ತ್ರ ಇರ್ತದೆ. ಬೋಧನಾಶಾಸ್ತ್ರವನ್ನ ಅನ್ ಅಕಾಡೆಮಿ ಎಲ್ಲಿ ಫ್ರೀ ಕ್ಲಾಸಸ್ ಮಾಡ್ತಾ ಇರ್ತೀವಿ, ಎಲ್ಲರೂ ಕೂಡ ನೀವು ನೋಡ್ಕೋಬಹುದು. ಆಮೇಲೆ ಪ್ಯಾಸೇಜಸ್ ಅಂತೂ ಅಲ್ಲಿ ಗೊತ್ತಾಗುತ್ತೆ. ಇಂಗ್ಲಿಷ್ ಕೂಡ ಸೇಮ್ ಇರ್ತದೆ. ಸಿಡಿಪಿ ಬಗ್ಗೆ ಮಾತಾಡ್ತೀನಿ ಈಗ, ಪೇಪರ್ 1 ಮತ್ತು ಪೇಪರ್ 2 ಹಾಗೂ HSTR. ಯಾಕಂದ್ರೆ ಟಿಟಿ ಅಲ್ಲಿ 30 ಅಂಕ ಬಂದ್ರೆ GPSTR ಅಲ್ಲಿ 50 ಮಾರ್ಕ್ಸ್ ಬರ್ತದೆ, ಹಾಗೂ HSTR ಅಲ್ಲಿ ಕೂಡ 35 ಅಂಕ ಬರ್ತದೆ. ಹೈಯೆಸ್ಟ್ ಮಾರ್ಕ್ಸ್ ಎಲ್ಲಿ ಬರ್ತದೆ ಅಂದ್ರೆ ಸೈಕಾಲಜಿಯಲ್ಲಿ, ಸಿಡಿಪಿ ಅಲ್ಲಿ ಬರ್ತದೆ.
ಹೀಗಾಗಿ CDP ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ ವೇಳೆ TET ಸರ್ ನನಗೆ ಆಗಲ್ಲ, ನಾನು CTT ಬರೀತೀನಿ ಅಂದ್ರೆ ಅದನ್ನು ಕೂಡ ಬರೀಬಹುದು, ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್. ಇದನ್ನು ಕೂಡ ನಾನು 2 ಬಾರಿ CTET ಪಾಸ್ ಆಗಿದ್ದೀನಿ, ಪೇಪರ್ 1 ಅಂಡ್ ಪೇಪರ್ 2. ಇದನ್ನ 5 ಬಾರಿ ಪಾಸ್ ಆದ್ರೆ ಇದನ್ನ 2 ಬಾರಿ ಅಷ್ಟೇ ನಾನು ಬರೆದು ಬಿಟ್ಟಿದ್ದೀನಿ. ಸೊ ಇದನ್ನು ಕೂಡ ಟ್ರೈ ಮಾಡಬಹುದು. ಇದು ಎಲಿಜಿಬಲ್ ಆದ್ರೆ ಇದು ಅವಶ್ಯಕತೆ ಇಲ್ಲ. ಸೆಂಟ್ರಲ್ TET ಎಲಿಜಿಬಲ್ ಆದ್ರೆ ಕರ್ನಾಟಕ ಟೆಟ್ ಅವಶ್ಯಕತೆ ಇಲ್ಲ. ಆದ್ರೆ ಕರ್ನಾಟಕ ಟೆಟ್ ಎಲಿಜಿಬಲ್ ಆದ್ರೆ ಸೆಂಟ್ರಲ್ TET ಅವಶ್ಯಕತೆ ಇಲ್ಲ ಅಂತ ಹೇಳಕ್ ಬರಲ್ಲ. ಸೆಂಟ್ರಲ್ TET ಪಾಸ್ ಆದ್ರೆ ನೀವು NVS ಸ್ಕೂಲ್ಸ್ ಗಳಲ್ಲಿ ಏನಂದ್ರೆ ವರ್ಕ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಅಂತಕ್ಕಂಥದ್ದನ್ನ ನೋಡಬಹುದು. ಸ್ಯಾಲರಿ ಕೂಡ ಇಲ್ಲಿ ಜಂಪ್ ಇದೆ. ಇಲ್ಲಿ ನೆಕ್ಸ್ಟ್ ಗೌರ್ಮೆಂಟ್ ಶಿಕ್ಷಕರ ಕನಸು ಕಾಣ್ತಕ್ಕಂಥವ್ರ ಬಗ್ಗೆ ಗೌರ್ಮೆಂಟ್ ಶಿಕ್ಷಕರಾಗಿರ್ತಕ್ಕಂಥ ಅಜಯ್ ಕೋತ್ ಸರ್ ಅವರು ಮಾತಾಡ್ತಾರೆ ಅವರ ಒಂದು ಸೆಷನ್ ಅಲ್ಲಿ. ಎಸ್, ಇದು ಒಂದು ಅರ್ಥ ಆಯ್ತಾ? ಕ್ಲಿಯರ್ ಆಯ್ತ್ರಿ? ಎನಿ ಡೌಟ್ಸ್ ರಿಗಾರ್ಡಿಂಗ್ ಯುವರ್ TET ಎಕ್ಸಾಮ್? ಎಸ್, ಎಲ್ಲರೂ ಕೂಡ TET ಅಂದ್ರೆ ಏನು, ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಯಾವಾಗಿಂದ ಸ್ಟಾರ್ಟ್ ಆಯ್ತು? 2014ರಿಂದ ಇಲ್ಲಿವರೆಗೆ 6 TET ಆಗಿದೆ. ಸೊ 6 TETಗಳ ಪ್ರಶ್ನೆ ಪತ್ರಿಕೆಯನ್ನು ನೀವೆಲ್ಲರೂ ಕೂಡ ಕಲೆಕ್ಟ್ ಮಾಡ್ತೀರಿ ಅನ್ನೋದು ನನ್ನ ಆಶಾಭಾವನೆ. ಎರಡನೇದು, ಟೆಕ್ಸ್ಟ್ ಬುಕ್ಸ್ ಗಳನ್ನ ಕಲೆಕ್ಟ್ ಮಾಡ್ತೀರಿ ಹಾಗೂ ಇವತ್ತಿನಿಂದ ನಾನು ಟೀಚರ್ ಆಗ್ಬೇಕಂತದಕ್ಕೆ ಪ್ರಯತ್ನ ಪಡ್ತೀರಿ. ಯಾಕಂದ್ರೆ ನಾವು 2010ರಲ್ಲಿ D.Ed ಮುಗಿಸಿ 1500 ರೂಪಾಯಿಗೆ ಪೇಮೆಂಟ್ಗೆ ಕೆಲಸಕ್ಕೆ ಹೋದ್ವಿ. 6 to 10th ಕನ್ನಡ ಸಬ್ಜೆಕ್ಟ್ ಕೊಟ್ಟಿದ್ರು ನನಗೆ ಅವಾಗ 2010ರಲ್ಲಿ. ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ನನಗೆ ಪ್ರೈವೇಟ್ ಸ್ಕೂಲ್ಸ್ ಬಿಟ್ಟು ಬರೋಕ್ಕಾಗಿಲ್ಲ. ಆದ್ರೆ ಈ ವರ್ಷ ಬಿಟ್ಟಿದ್ದೀನಿ. ಬಟ್ ಅಜಯ್ ಸರ್ ಹಂಗಲ್ಲ, ಪ್ರಯತ್ನ ಮಾಡಿದ್ರು ಅವರು. ಇದೆಲ್ಲ ಪ್ರೈವೇಟ್ ಸ್ಕೂಲ್ಸ್ ಎಲ್ಲ ವರ್ಕೌಟ್ ಆಗಲ್ಲ ಅಂತ 1 ವರ್ಷ 2 ವರ್ಷ ಮಾಡಿ ಬಿಟ್ಟು ಮನೆಯಲ್ಲಿ ಕೂತ್ಕೊಂಡು 1 ವರ್ಷ ಎಫರ್ಟ್ ಹಾಕಿದ್ರೆ ನೆಕ್ಸ್ಟ್ ಇದ್ರೆ ಅಪಾಯಿಂಟ್ಮೆಂಟ್ ಆಗಿ ಏನ್ ನೋಡಿದ್ರೆ ಗೌರ್ಮೆಂಟ್ ಸ್ಯಾಲರಿ ತಗೋಬಹುದು. ಹೀಗಾಗಿ ಗೌರ್ಮೆಂಟ್ ಸ್ಯಾಲರಿ ಇವತ್ತು ನಾವು ಪ್ರೈವೇಟ್ ಅಲ್ಲಿ 1-1.5 ಲಕ್ಷ ಸ್ಯಾಲರಿ ತಗೋತೀವಿ ನಾನು ಅಜಯ್ ಸರ್. ಆದ್ರೆ ಏನಿಲ್ಲ, ಸೆಕ್ಯೂರಿಟಿ ಇಲ್ಲ. ಸರ್ಕಾರಿ ಹುದ್ದೆ ಆದ್ರೆ ಒಂದು ಸೆಕ್ಯೂರಿಟಿ ಇರ್ತದೆ, ಭದ್ರತೆ ಇರ್ತದೆ, ಒಂದು ಧೈರ್ಯ ಅಂತಕ್ಕಂಥದ್ದು ಇರ್ತದೆ. ಮುಂದೆ ಮಾತಾಡ್ತೀನಿ. ಎನಿ ಡೌಟ್ಸ್? ನೋ ಡೌಟ್ಸ್? ಎಸ್, ಮುಂದಕ್ಕೆ ಹೋಗೋಣ. CDP ಅಂತಕ್ಕಂಥದ್ದು ಒಂದು ಸಬ್ಜೆಕ್ಟ್, ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಜಿ ಅಂತ ಕರಿತೀವಿ. ಅಂತ ಮಾರ್ಕ್ಸ್ ಹೆಚ್ಚಿಗೆ ತಗೊಂಡ್ರಂದ್ರೆ ಅವರು ಶಾನ್ಯಾ ಸರ್ ಅಂತ ಹೇಳ್ತಾರೆ. ಅವರು 20ಗಿಂತ ಜಾಸ್ತಿ ಯಾರು ತಗೊಂಡ್ರಲ್ಲ ಅವ್ನು ಶಾನ್ಯಾ ಇದ್ದಂಗ. 20ಗಿಂತ ಕೆಳಗೆ ಬಂದಂದ್ರ ಅಷ್ಟು ಈಸಿ ಇರಲ್ಲ ಆ ಪೇಪರ್ ಅಂತಕ್ಕಂಥದ್ದು. ಹೀಗಾಗಿ CDP ಡಿಫಿಕಲ್ಟ್ ಅನ್ಸುತ್ತೆ, ಯಾಕಂದ್ರೆ ಅಪ್ಲಿಕೇಬಲ್ ಕ್ವಶನ್ಸ್ ಬರ್ತದೆ. ಇದರಲ್ಲಿ ಒಂದು 10 ಬುಕ್ಸ್ ಗಳನ್ನ ನಿಮಗೆ ಹೇಳ್ತೀನಿ ನಾನು. ಈ ಎಲ್ಲಾ ಬುಕ್ಸ್ ಗಳನ್ನ ಓದಲಿಕ್ಕೆ ಸಾಧ್ಯ ಇಲ್ಲ, ಆದ್ರೂ ಕೂಡ ಪಾಠ ಮಾಡ್ಬೇಕಾದ್ರೆ ನಾನು ಈ 10 ಬುಕ್ಸ್ ಗಳನ್ನ ರೆಫರ್ ಮಾಡ್ತೀನಿ. ನಂಬರ್ 1 ಯಾವ್ದಂದ್ರೆ ಶಿಕ್ಷಣ ಶಾಸ್ತ್ರ PUC ಪಠ್ಯ ಪುಸ್ತಕ ಪ್ರಥಮ ವರ್ಷ. ನಂಬರ್ 2 ಶಿಕ್ಷಣ ಶಾಸ್ತ್ರ PUC ದ್ವಿತೀಯ ವರ್ಷ ಪಠ್ಯ ಪುಸ್ತಕ. ನಂತರದಲ್ಲಿ ಮನೋವಿಜ್ಞಾನ ಭಾಗ 1 PUC ಪಠ್ಯ ಪುಸ್ತಕ, ಮನೋವಿಜ್ಞಾನ ಭಾಗ 2 PUC ಪಠ್ಯ ಪುಸ್ತಕ. ಅದಾದ್ಮೇಲೆ ಡಾಕ್ಟರ್ K. ಹಂಪಿವಳಿ ಶಿಕ್ಷಣದಲ್ಲಿ ಮನೋವಿಜ್ಞಾನ ಎಂಬ ಪಠ್ಯ ಪುಸ್ತಕ, ಆಥರ್ ನೇಮ್ ಡಾಕ್ಟರ್ K. ಹಂಪಿವಳಿ. ನಂತರದಲ್ಲಿ ಪ್ರೊಫೆಸರ್ H.S. ಉಮೇಶ್ ಶೈಕ್ಷಣಿಕ ಮನೋವಿಜ್ಞಾನ, ಪ್ರೊಫೆಸರ್ H.S. ಉಮೇಶ್ ಶೈಕ್ಷಣಿಕ ಮನೋವಿಜ್ಞಾನ. ನಂತರದಲ್ಲಿ ಶಿಕ್ಷಣದಲ್ಲಿ ಮನೋವಿಜ್ಞಾನ ಡಾಕ್ಟರ್ H.V. ವಾಮದೇವಪ್ಪ. ನಂತರದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಡಾಕ್ಟರ್ N.B. ಕೊಂಗ್ವಾಡ್. ನಂತರದಲ್ಲಿ ಪ್ರೊಫೆಸರ್ ಚಂದ್ರಚಾರ್ ತಾರುಣ್ಯ ಮನೋವಿಜ್ಞಾನ, ಪ್ರೊಫೆಸರ್ ಚಂದ್ರಚಾರ್. ಇಂಗ್ಲಿಷ್ ಮೀಡಿಯಂ ಅಲ್ಲಿ S.K. ಮಂಗಲ್, ಶ್ರೀಮತಿ S.K. ಮಂಗಲ್. ಕನ್ನಡದಲ್ಲಿ ಮತ್ತೊಂದು ಶ್ರೀಯುತ ರಾಮಲಿಂಗು ರೆಡ್ಡಿ, ರಾಮಲಿಂಗು ಸರ್ದು ಶೈಕ್ಷಣಿಕ ಮನೋವಿಜ್ಞಾನ. ಅದಾದ್ಮೇಲೆ ಡಾಕ್ಟರ್ K.M. ಸುರೇಶ್ ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ. ನಂತರದಲ್ಲಿ ಡಾಕ್ಟರ್ T.P. ಮಂಜುನಾಥ್ ಶಿಕ್ಷಣದಲ್ಲಿ ಮನೋವಿಜ್ಞಾನ. ಕೊನೆಯದಾಗಿ ಇಮಾಮ್ಸಾ ಮುಲ್ತಾನಿ ಶೈಕ್ಷಣಿಕ ಮನೋವಿಜ್ಞಾನದ ಕೈಗನ್ನಡಿ. ಸೊ ಎಷ್ಟು ಪುಸ್ತಕ ಇದೆ, ಎಷ್ಟಿದಾವೆ? ಇಷ್ಟೆಲ್ಲ ಓದಕ್ಕಾಗಲ್ಲ. ಹೀಗಾಗಿ ನೀವು ಈ ಎಲ್ಲಾ ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡಿ ನಾನು ಕ್ಲಾಸ್ ಮಾಡ್ತಿರ್ತೀನಿ. ಆ ಕ್ಲಾಸಸ್ ಅಟೆಂಡ್ ಮಾಡಿದ್ರೆ ಸಾಕು, ಈ ಎಲ್ಲಾ ಟೆಕ್ಸ್ಟ್ ಬುಕ್ ಅನ್ನ ನೀವು ವಾಚ್ ಮಾಡ್ದಂಗೆ. ಇವೆಲ್ಲ ನೀವು ಓದಲಿಕ್ಕೆ ಸಾಧ್ಯ ಇಲ್ಲ, ಹೌದಾ? ಆಮೇಲೆ ಎಲ್ಲಾ ಬುಕ್ಸ್ ಗಳನ್ನ ಓದ್ಲಿಕ್ಕೆ ಟೈಮ್ ಇಲ್ಲ. ಈಗ ನಮಗೆಲ್ಲ ಏನ್ ಬೇಕಂದ್ರೆ ರೆಡಿಮೇಡ್ ಫುಡ್ ಬೇಕು. ಏನ್ ಬೇಕ್ರಿ? ರೆಡಿಮೇಡ್ ಫುಡ್. ಸುಮ್ಮನೆ B.Ed 2 ವರ್ಷ ಮಾಡಿದರೆ ಈಗ ಕಠಿಣ ಬಂದಿದೆ ಪರಿಸ್ಥಿತಿ. ನಮಗೆ 9 ತಿಂಗಳ ಮಾಡ್ಬೇಕಂದ್ರೆ ಸಾಕಾಗಿ ಹೋಗ್ತಾ ಇತ್ತು. ನೀವು 2 ತಿಂಗಳು ತಡ್ಕೊತಾ ಇದ್ರೆ ಅಂದ್ರೆ ಯು ಹ್ಯಾವ್ ಪೇಷನ್ಸ್. ನಿಮ್ಮ ಹತ್ರ ಪೇಷನ್ಸ್ ಇದೆ.
ನಮಗೆ ಅಸೈನ್ಮೆಂಟ್ ಅಂದ್ರೆ ಮೈಲಿ ಮುಳು ಬರ್ತಾ ಇತ್ತು 9 ತಿಂಗಳಲ್ಲಿ. ಸುಮ್ಮನೆ ನಮಗೇನಂದ್ರೆ ಡಿ ಎಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗೈತಿ, 2 ವರ್ಷ ತೆಕ್ಕಿದ್ರಲ್ಲಿ ನಮಗೂ ಕೂಡ ಅಸೈನ್ಮೆಂಟ್ ಕೊಡ್ರಿ, BPT ಬ್ಲಾಕ್ ಟೀಚಿಂಗ್ ಹೋಗಿ ಅದನ್ನ ಮಾಡಿ ಇದನ್ನ ಮಾಡಿ ಅಂತೇಳಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ಮೇಲೆ ಬಿ ಎಡ್ ನಮಗೆ ಭಾರ ಅನ್ನಿಸ್ಲಿಲ್ಲ. ಬಟ್ 2 ವರ್ಷ ನೀವು ಇಲ್ಲಿರ್ತಕ್ಕಂಥ ಸ್ಟ್ರಗಲ್ನ ತಡ್ಕೊತಾ ಇದ್ದೀರಂದ್ರೆ, ಸೊ ಆ ಸ್ಟ್ರಗಲ್ಗೆ ಒಂದು ಉತ್ತಮ ಫಲಿತಾಂಶವನ್ನು ಪಡಿಬೇಕಂದ್ರೆ DET ಕ್ರ್ಯಾಕ್ ಮಾಡಬೇಕು, ಸರ್ಕಾರಿ ಹುದ್ದೆಯನ್ನು ಪಡಿಬೇಕಂತಕ್ಕಂಥ ಕನಸನ್ನ ನನಸಾಗಿಸ್ಕೊಳ್ಳಿ. ಸೊ ಅದು ಮುಖ್ಯ ಉದ್ದೇಶ. ಎಸ್, ಈಗ ವಿಷಯಕ್ಕೆ ಬರ್ತೀವಿ. ಒಟ್ಟಾರೆಯಾಗಿ ಮನೋವಿಜ್ಞಾನದಲ್ಲಿ ಓದಬೇಕಾಗಿರ್ತಕ್ಕಂಥ ಪಾಠಗಳು, ಮೊದಲನೇದು ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಅಂತಕ್ಕಂಥ ಒಂದು ಅಧ್ಯಾಯ ಬರ್ತದೆ. ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ. ಎರಡನೇದು ಬೆಳವಣಿಗೆ ಮತ್ತು ವಿಕಾಸ, ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಬೆಳವಣಿಗೆ ಮತ್ತು ವಿಕಾಸ. ಮೂರನೇದು ಬೌದ್ಧಿಕ ವಿಕಾಸ ಸಿದ್ಧಾಂತ, ಬೌದ್ಧಿಕ ವಿಕಾಸ ಸಿದ್ಧಾಂತ. ನಾಲ್ಕನೇದು ವೈಯಕ್ತಿಕ ಭಿನ್ನತೆಗಳು, ಇಂಡಿವಿಜುವಲ್ ಡಿಫರೆನ್ಸಸ್. ಥರ್ಡ್ ಒನ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಫೋರ್ತ್ ಒನ್ ಇಂಡಿವಿಜುವಲ್ ಡಿಫರೆನ್ಸಸ್, ವೈಯಕ್ತಿಕ ಭಿನ್ನತೆಗಳು. ಅಂಡ್ ಫಿಫ್ತ್ ಒನ್ ವಿಶಿಷ್ಟ ಮಕ್ಕಳ ಶಿಕ್ಷಣ, ವಿಶಿಷ್ಟ ಮಕ್ಕಳ ಶಿಕ್ಷಣ, ವಿಶಿಷ್ಟ ಮಕ್ಕಳ ಶಿಕ್ಷಣ. ಅಂಡ್ ನೆಕ್ಸ್ಟ್ ಒನ್ ವ್ಯಕ್ತಿತ್ವ, ಪರ್ಸನಾಲಿಟಿ, ವ್ಯಕ್ತಿತ್ವ. ನೆಕ್ಸ್ಟ್ ಒನ್ ಸಮೂಹ ಗತಿಶಾಸ್ತ್ರ, ಸಮೂಹ ಗತಿಶಾಸ್ತ್ರ. ನಂತರದಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬುದ್ಧಿಶಕ್ತಿ, ಇಂಟೆಲಿಜೆನ್ಸ್, ಬುದ್ಧಿಶಕ್ತಿ. ಇದಾದ್ಮೇಲೆ ಮೌಲ್ಯಮಾಪನ, ಮೌಲ್ಯಮಾಪನ, ಮೌಲ್ಯಮಾಪನ. ಇದ್ರ ಜೊತೆಗೆ ಬೋಧನಾಶಾಸ್ತ್ರ, ಬೋಧನಾಶಾಸ್ತ್ರ, ಪೆಡಗಾಗಿ ಆರ್ ಪೆಡಗಾಜಿ. ಇಷ್ಟು ಅಂಶಗಳನ್ನ ನೀವು ಓದ್ಕೊಳ್ತೀರಿ. ಈಗಾಗಲೇ ನಿಮ್ಮ PEDಗೆ ಇದರಲ್ಲಿರ್ತಕ್ಕಂಥ ಸ್ವಲ್ಪ ಭಾಗ ಇರಬಹುದು ಅಥವಾ ಇದೆ ಅಂತಕ್ಕಂಥದ್ದನ್ನ ಭಾವಿಸ್ತಾ ವಿಷಯಕ್ಕೆ ಹೋಗ್ತಕ್ಕಂಥ ಪ್ರಯತ್ನ ಮಾಡೋಣ. ಮೊದಲನೇದು 2 ಚಾಪ್ಟರ್ಗಳನ್ನ ನಿಮ್ಮ ಮುಂದೆ ನಾನು ಇಲ್ಲಿ ಅನಾಲಿಸಿಸ್ ಮಾಡ್ತೀನಿ. ಯಾಕಂದ್ರೆ ಇನ್ನೊಂದು ಸೆಷನ್ ಅಲ್ಲಿ ಅಜಯ್ ಸರ್ಗೆ ಕೊಡಬೇಕಾಗಿದೆ. ಇನ್ನೂ ಅರ್ಧ ಗಂಟೆಯಲ್ಲಿ ಟ್ರೈ ಮಾಡ್ತೀವಿ, ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಕವರ್ ಮಾಡಲಿಕ್ಕೆ. ಫಸ್ಟ್ ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಪದವನ್ನ 1890ರಲ್ಲಿ ರುಡಾಲ್ಫ್ ಗೆಗ್ಲೆ ಅಂತಕ್ಕಂಥ ಒಬ್ಬ ಮನೋವಿಜ್ಞಾನಿ ಬಳಸ್ತಾನೆ. ರುಡಾಲ್ಫ್ ಗೆಗ್ಲೆ, ಇದನ್ನ ಸೈಕಾಲಜಿ ಅಂತ ಕರಿತೀವಿ. ಸೈಕಾಲಜಿ, PSYCHOLOGY, ಸೈಕಾಲಜಿ. ರುಡಾಲ್ಫ್ ಗೆಗ್ಲೆ ಅಂತಕ್ಕಂಥವ್ರು ಮೊದಲ ಬಾರಿಗೆ ಬಳಸಿದ್ರು. ಮನೋವಿಜ್ಞಾನವು ಮೊದಲು ತತ್ವಶಾಸ್ತ್ರದ ಫಿಲಾಸಫಿ, ತತ್ವಶಾಸ್ತ್ರದ ಒಂದು ಭಾಗವಾಗಿ ಅಧ್ಯಯನ ಮಾಡಲಾಗ್ತಾ ಇತ್ತು. ಯಾವುದರ ಭಾಗವಾಗಿ? ತತ್ವಶಾಸ್ತ್ರದ ಭಾಗವಾಗಿ ಅಧ್ಯಯನ ಮಾಡಲಾಗ್ತಾ ಇತ್ತು. ಈಗ ಪ್ರಸ್ತುತವಾಗಿ ಮನೋವಿಜ್ಞಾನವು ಒಂದು ಸ್ವತಂತ್ರ ಶಾಖೆಯಾಗಿ ಬೆಳೆದು ನಿಂತಿದೆ. ಮೊದಲ ತತ್ವಶಾಸ್ತ್ರಜ್ಞ ಡೆಮಾಕ್ರೈಟಸ್. ಯಾರು? ಡೆಮಾಕ್ರೈಟಸ್. ಪ್ರತಿಯೊಬ್ಬ ಮಾನವನು ಏನಂದ್ರೆ ಕಣಗಳಿಂದ ಮಾಡಲ್ಪಟ್ಟಿದ್ದಾನೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಆದ್ರೆ ಈಗ ನಾವು ಏನಂತ ತಿಳ್ಕೊಳ್ಬೇಕು, ಮನೋವಿಜ್ಞಾನವು ವರ್ತನೆಯ ಅಧ್ಯಯನವಾಗಿದೆ. ಹಾಗಾದ್ರೆ ಮನೋವಿಜ್ಞಾನ ಬೆಳೆದು ಬಂದ ಹಾದಿಯನ್ನು ನೋಡೋದಾದ್ರೆ ಮನೋವಿಜ್ಞಾನವನ್ನ ಮೊದಲು ಏನಂತ ಕರಿತಾ ಇದ್ರು ಅಂದ್ರೆ ಆತ್ಮದ ಅಧ್ಯಯನ ಅಂತ ಕರಿತಾ ಇದ್ರು. ಸೈಕಾಲಜಿ ಇಸ್ ಎ ಸ್ಟಡಿ ಆಫ್ ಸೋಲ್ ಅಂತ ಕರಿತಾ ಇದ್ರು. ಯಾವುದರ ಕುರಿತು ಅಧ್ಯಯನ ಮಾಡ್ತಾರೆ? ಸೋಲ್, ಆತ್ಮ. ಹಾಗಾದ್ರೆ ಆತ್ಮ ಎಲ್ಲಿದೆ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಎಲ್ಲಿದೆ ಆತ್ಮ? ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಟಚ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಗೊತ್ತಿಲ್ಲ. ಹೀಗಾಗಿ ಆತ್ಮ ಬೇಡ ಅಂತ ಹೇಳಿ ಬಿಟ್ರು. ಆಮೇಲೆ ಮನೋವಿಜ್ಞಾನವನ್ನ ಮನಸ್ಸಿನ ಅಧ್ಯಯನ ಅಂತ ಕರೆದ್ರು. ಸೈಕಾಲಜಿ ಇಸ್ ಎ ಸ್ಟಡಿ ಆಫ್ ಮೈಂಡ್ ಅಂತಕ್ಕಂಥದ್ದು ಕರೆದ್ರು. ಯಾವುದರ ಅಧ್ಯಯನ? ಮನಸ್ಸಿನ ಅಧ್ಯಯನ. ಮನಸ್ಸು ಎಲ್ಲಿದೆ, ಮನಸ್ಸು ಹೇಗೆ ಕಾರ್ಯಾಚರಣೆ ಮಾಡ್ತದೆ ಅಂತಕ್ಕಂಥ ಪ್ರಶ್ನೆ ಕೂಡ ಬಂತು. ಹೀಗಾಗಿ ಮನಸ್ಸು ಕೂಡ ಕಾಣಲ್ಲ. ನಮ್ಮ ಮನಸ್ಸು ಎಲ್ಲಿದೆ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಐತ್ರಿ ಸರ್, ಒಟ್ಟು ಮನಸ್ಸು ಐತಿ, ಗೊತ್ತಿಲ್ಲ ಎಲ್ಲಿದೆ, ಹೆಂಗಿದೆ ನೋಡ್ಲಿಕ್ಕೆ, ಏನ್ ಕೆಲಸ ಮಾಡುತ್ತೆ, ಮನಸ್ಸನ್ನು ಬಿಟ್ರು. ಆಮೇಲೆ ಮನೋವಿಜ್ಞಾನವು ಯಾವುದರ ಅಧ್ಯಯನ? ಪ್ರಜ್ಞೆಗಳ ಅಧ್ಯಯನ ಅಂತ ಕರೆದ್ರು. ಏನಂತ ಕರೆದ್ರು? ಪ್ರಜ್ಞೆಗಳ ಅಧ್ಯಯನ. ಈ ಪ್ರಜ್ಞೆಯಲ್ಲಿ 3 ಪ್ರಕಾರಗಳು. ಒಂದು ಕಾನ್ಸಿಯಸ್ ಮೈಂಡ್. ನೀವೆಲ್ಲ ಕಾನ್ಸಿಯಸ್ ದಲ್ಲಿ ಇದೀರಿ. ನಾನು ಏನ್ ಮಾಡತ್ತೇನೆ ಅನ್ನೋದು ಗೊತ್ತೈತಿ, ನೀವೇನ್ ಮಾಡತ್ತೇನೆ ಅನ್ನೋದು ನಿಮಗೂ ಗೊತ್ತದ. ಇದು ಕಾನ್ಸಿಯಸ್, ಇಟ್ ಮೀನ್ಸ್ ಜಾಗೃತ ಅವಸ್ಥೆ ಒಳಗೆ ಅದೀರಿ, ಹೌದಾ? ಇನ್ನು ಸಬ್ ಕಾನ್ಸಿಯಸ್. ಸಬ್ ಕಾನ್ಸಿಯಸ್ ಅರೆ ಜಾಗೃತ ಅವಸ್ಥೆ. ಒಂದು ಮನಸ್ಸು ಅರೆ ಜಾಗೃತ ಅವಸ್ಥೆಯಲ್ಲಿ ಇರ್ತದೆ. ಮತ್ತೊಂದು ಏನಂದ್ರೆ ಅಜಾಗೃತ ಅವಸ್ಥೆ, ಅಂದ್ರೆ ಕಾನ್ಸಿಯಸ್ ಇಲ್ಲ ಅಂತ. ಒಂದು ಕಾನ್ಸಿಯಸ್ ಮೈಂಡ್,
ಸಬ್ ಕಾನ್ಸಿಯಸ್ ಮೈಂಡ್ ಮತ್ತು ಅನ್ಕಾನ್ಸಿಯಸ್ ಮೈಂಡ್ ಅಂತೇಳಿ 3 ಕ್ಯಾಟಗರಿಯಲ್ಲಿ ಬೈಫರ್ಕೇಟ್ ಮಾಡ್ತೀವಿ. ಇದನ್ನ ಬೈಫರ್ಕೇಟ್ ಮಾಡಿದವರು ದ ಫಾದರ್ ಆಫ್ ಸೈಕಾಲಜಿ ಸಿಗ್ಮಂಡ್ ಫ್ರೈಡ್. ಸಿಗ್ಮಂಡ್ ಫ್ರೈಡ್. ಹಾಗಾದ್ರೆ ಇವ್ರು ಏನ್ ಹೇಳಿದ್ರು ಅಂದ್ರೆ ಇವ್ರು ಹೇಳಿದ್ರು ಮನೋವಿಜ್ಞಾನವು ಏನಂದ್ರೆ ಪ್ರಜ್ಞಾನುಭವಗಳಾಗ್ತೇನೆ. ವಿಲಿಯಂ ಮೂಂಟ್ ಅವ್ರು ಹೇಳ್ತಾರೆ ಇದು ಮಾತನ್ನ. ಯಾರು ಹೇಳಿದ್ರು? ವಿಲಿಯಂ ಮೂಂಟ್. ಹೂ ಇಸ್ ವಿಲಿಯಂ ಮೂಂಟ್? ಈಸ್ ದ ಫಾದರ್ ಆಫ್ ಮಾಡರ್ನ್ ಸೈಕಾಲಜಿ. ಈಸ್ ದ ಫಾದರ್ ಆಫ್ ಮಾಡರ್ನ್ ಸೈಕಾಲಜಿ. ಆಧುನಿಕ ಮನೋವಿಜ್ಞಾನದ ಪಿತಾಮಹ ಯಾರಾದರೂ ಇದ್ರೆ ಅದು ವಿಲಿಯಂ ಮೂಂಟ್. ಹಾಗೂ ಇವರು ಎಕ್ಸ್ಪೆರಿಮೆಂಟಲ್ ಮೆಥಡ್, ಪ್ರಾಯೋಗಿಕ ವಿಧಾನದ ಪಿತಾಮಹ, ಫಾದರ್ ಆಫ್ ಎಕ್ಸ್ಪೆರಿಮೆಂಟಲ್ ಮೆಥಡ್ ಇನ್ 1870 ಸೊ ಅವರು ಒಂದು ಪ್ರಯೋಗಶಾಲೆಯನ್ನ ಲಿಪ್ಜಿಗ್ ಎಂಬಲ್ಲಿ ತೆರೆದ್ರು. ಯಾವುದು? ಲಿಪ್ಜಿಗ್ ಎಂಬಲ್ಲಿ ಒಂದು ಪ್ರಯೋಗಶಾಲೆಯನ್ನ ತೆರೀತಾರೆ. ಇವ್ರು ಹೇಳಿದ್ರು ಪ್ರಜ್ಞಾನುಭವಗಳಾಗ್ತೇನೆ ಅಂತೇಳಿ. ಹಾಗಾದ್ರೆ ಒಂದು ಪ್ರಶ್ನೆ ಬಂತು, ನಮ್ಮ ಒಂದು ರೊಟ್ಟಿಯನ್ನು 8 ಭಾಗ ಮಾಡಿದ್ರೆ ಅದರಲ್ಲಿ 1 ಭಾಗ ಮಾತ್ರ ಪ್ರಜ್ಞೆಯಲ್ಲಿರ್ತದೆ, ಇನ್ನು ಮಿಕ್ಕಿದ ಭಾಗ ಏನಂದ್ರೆ ಅಜಾಗೃತ ಅವಸ್ಥೆಯಲ್ಲಿ ಇರ್ತದೆ. ಅದನ್ನ ಹೆಂಗ ಅಧ್ಯಯನ ಮಾಡ್ತೀರಿ ಅಂತ ಕೇಳಿದ್ರು. ನಮ್ಮ ಕನಸುಗಳು ಗೊತ್ತಿರ್ತಾವ ಏನಂತೇಳಿ, IAS ಆಫೀಸರ್ ಆದಂಗೆ, ಈ ದೇಶದ ಪ್ರಧಾನಮಂತ್ರಿ ಆದಂಗೆ ಕನಸು ಗೊತ್ತಾವಲ್ಲ. ಸೊ ಅದಕ್ಕಾಗಿ ಅಜಾಗೃತ ಪರಿಸ್ಥಿತಿಯನ್ನ ನಾವು ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅದನ್ನು ಬೇಡ ಅಂತ ಹೇಳ್ಬಿಟ್ರು. ಕೊನೆಯದಾಗಿ ಒಬ್ರು ಗ್ರೇಟ್ ಮನೋವಿಜ್ಞಾನಿ ಬರ್ತಾನೆ. ಅವ್ರು ಯಾರಂದ್ರೆ JB ವ್ಯಾಟ್ಸನ್ ಅಥವಾ ಜಾನ್ ಬಿ ವಾಟ್ಸನ್. ಅವನು ಮನೋವಿಜ್ಞಾನವನ್ನ ವರ್ತನೆಯ ಅಧ್ಯಯನ ಅಂತ ಕರೀತಾನೆ. ಏನಂತ ಕರೀತಾನೆ? ವರ್ತನೆ. ಪ್ರಸ್ತುತವಾಗಿ ಮನೋವಿಜ್ಞಾನವು ಯಾವುದರ ಅಧ್ಯಯನವಾಗಿದೆ ಅಂತ ಕೇಳಿದ್ರೆ ಅದು ವರ್ತನೆಯ ಅಧ್ಯಯನವಾಗಿದೆ. ಹಾಗಾದ್ರೆ ಪ್ರಶ್ನೆ ಬಂತು, ವರ್ತನೆ ಅಂದ್ರೆ ಏನು? ವಾಟ್ ಈಸ್ ದ ಬಿಹೇವಿಯರ್? ವರ್ತನೆ ಅಂದ್ರೆ ಏನು ಅಂತ ಪ್ರಶ್ನೆ ಬಂದಾಗ ಹೇಳಿದ್ರೆ ಅವರು ವಸ್ತುನಿಷ್ಠವಾಗಿ ವೀಕ್ಷಣೆ ಮಾಡಬಹುದಾಗಿರ್ತಕ್ಕಂತಹ ಯಾವುದೇ ಒಂದು ಚಟುವಟಿಕೆಯನ್ನ ಏನಂತ ಕರೀತಾರೆ? ವರ್ತನೆ ಅಂತ ಕರಿತೀವಿ. ಈಗ ಪೇಪರ್ ಇವ್ಯಾಲ್ಯೂಷನ್ ಬಹಳ ಪರಿಚಯ ಇದಾರಂದ್ರೆ ಜಾಸ್ತಿ ಮಾರ್ಕ್ಸ್ ಹಾಕ್ತಾರೆ ಅಂತ ತಿಳ್ಕೊಳ್ತೀವಿ ನಾವು, ಹೌದಾ? ಸರ್ ಫ್ರೆಂಡ್ಸ್ ಜಾಸ್ತಿ ಮಾಡ್ಕೋಬೇಕು, ಟೀಚರ್ಸ್ ಫ್ರೆಂಡ್ಶಿಪ್ ಜಾಸ್ತಿ ಮಾಡ್ಕೋಬೇಕು, ಯಾಕಂದ್ರೆ ಇಂಟರ್ನಲ್ ಮಾರ್ಕ್ಸ್ ಜಾಸ್ತಿ ಬೀಳ್ಬೇಕು ಅಂತೇಳಿ ಅಲ್ಲ. ಆ ರೀತಿ ಅಲ್ಲ. ಏನಿರ್ಬೇಕು? ವಸ್ತುನಿಷ್ಠತೆ ಇರ್ಬೇಕಲ್ಲಿ. ಏನಿರ್ಬೇಕು? ವಸ್ತುನಿಷ್ಠತೆ. ಎಕ್ಸಾಕ್ಟ್ ಆಗಿ ಬರ್ದಾದ್ರೆ ಮಾರ್ಕ್ಸ್ ಕೊಡ್ಲೇಬೇಕು, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. TT ಹಂಗೆ. ನಮ್ಮ ಅಂಕಲ್ ಇದಾರೆ, ಪೇಪರ್ ಚೆಕ್ ಮಾಡ್ಬೇಕಾದ್ರೆ 150 ಕೊಡ್ತಾರೆ ಅಂದ್ರೆ ನಡೆಯಲ್ಲ, ಹೌದಾ? ಸೊ ಹೀಗಾಗಿ ವಸ್ತುನಿಷ್ಠವಾಗಿ ವೀಕ್ಷಣೆ ಇರಬೇಕು ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಪ್ರಸ್ತುತ ಮನೋವಿಜ್ಞಾನ ವರ್ತನೆ ಅಧ್ಯಯನ. ಈಗಾಗಲೇ ಮತ್ತೊಬ್ಬ ಮನೋವಿಜ್ಞಾನಿ ಬರ್ತಾನೆ, ಉಡ್ವರ್ತ್ ಅಂತಕ್ಕಂಥವನು. ಅವನು ಹೇಳ್ತಾನೆ ಮನೋವಿಜ್ಞಾನ ಮೊದಲು ತನ್ನ ಆತ್ಮವನ್ನು ಕಳೆದುಕೊಂಡಿತು, ನಂತರದಲ್ಲಿ ತನ್ನ ಮನಸ್ಸನ್ನು ಕಳೆದುಕೊಂಡಿತು, ನಂತರದಲ್ಲಿ ಪ್ರಜ್ಞೆಯನ್ನು ಕಳೆದುಕೊಂಡು ಆದಾಗ್ಯೂ ಅದು ಯಾವುದರ ಅಧ್ಯಯನವಾಗಿದೆ? ವರ್ತನೆ ಅಧ್ಯಯನವಾಗಿದೆ ಅಂತ ಹೇಳಿ HSTR ಅಲ್ಲಿ ಕ್ವಶನ್ ಆಗಿರ್ತಕ್ಕಂಥದ್ದು. ವರ್ತನೆ ಅಧ್ಯಯನ ಅಂತಕ್ಕಂಥದ್ದು GPSTR TET ಕ್ವಶನ್ ಆಗಿರ್ತಕ್ಕಂಥದ್ದು. ನಾನು ಇಲ್ಲಿ ಏನೇ ಮಾತಾಡಿದ್ರು ಕೂಡ ಎಲ್ಲ ಕ್ವಶನ್ ಪೇಪರ್ ಏನಿದೆ ಅದನ್ನೇ ಮಾತಾಡ್ತೇನೆ. ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನ. ಮನೋವಿಜ್ಞಾನದ 2 ಶಾಖೆಗಳು ಬರ್ತದೆ. ಒಂದು ಶುದ್ಧ ಮನೋವಿಜ್ಞಾನ, ಪ್ಯೂರ್ ಸೈಕಾಲಜಿ ಅಂತ ಕರಿತೀವಿ. ಸೆಕೆಂಡ್ ಒನ್ ಅಪ್ಲಿಕೇಬಲ್ ಸೈಕಾಲಜಿ ಅಂತ ಕರಿತೀವಿ. ವಾಟ್ ಈಸ್ ದ ಪ್ಯೂರ್ ಸೈಕಾಲಜಿ? ಶುದ್ಧ ಮನೋವಿಜ್ಞಾನ ಅಂದ್ರೆ ಏನು? ಮನೋವಿಜ್ಞಾನ ರೂಪಿಸಿರ್ತಕ್ಕಂತಹ ಏನು, ಏಕೆ, ಹೇಗೆ ಎಂಬ ಸರ್ವಸಮ್ಮತ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವ ಪ್ರಯತ್ನ ಯಾವ್ದು ಮಾಡುತ್ತೆ ಅಂದ್ರೆ ಅದು ಶುದ್ಧ ಮನೋವಿಜ್ಞಾನ ಮಾಡುತ್ತೆ. ಅಂದ್ರೆ ಮನೋವಿಜ್ಞಾನ ಹೆಂಗ್ ರೂಪುಗೊಂಡಿತು? ಈಗಾಗಲೇ ನಾನು ಹೇಳ್ತಾ ಇದ್ದೆ ಮನೋವಿಜ್ಞಾನ ತತ್ವಶಾಸ್ತ್ರ ಒಂದು ಶಾಖೆಯಾಗಿತ್ತು, ಆದ್ರೆ ಈಗ ಅಲ್ಲ. ಹಾಗಾದ್ರೆ ಹೆಂಗ್ ಬಂತು? ಅದುವೇ ಶುದ್ಧ ಮನೋವಿಜ್ಞಾನ ಸ್ಟಡಿ ಮಾಡುತ್ತೆ. ಇನ್ನು ಆ ಶುದ್ಧ ಮನೋವಿಜ್ಞಾನ ಏನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫ್ರೇಮ್ ಮಾಡುತ್ತೆ, ಅದನ್ನ ಫಾಲೋ ಮಾಡ್ತಕ್ಕಂಥದ್ದು ಅಪ್ಲಿಕೇಬಲ್ ಸೈಕಾಲಜಿ, ದಟ್ ಮೀನ್ಸ್ ಅನ್ವಯಿಕ ಮನೋವಿಜ್ಞಾನ. ಸೊ 2 ಕ್ಯಾಟಗರಿ ಬರ್ತದೆ. ಇದರಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದಂದ್ರೆ ಅಪ್ಲಿಕೇಬಲ್ ಸೈಕಾಲಜಿಯಲ್ಲಿ ಬರ್ತಕ್ಕಂಥ ನಮ್ಮ ಎಜುಕೇಶನಲ್ ಸೈಕಾಲಜಿ. ಸೊ ಈಗ ನಾವು ಅಧ್ಯಯನ ಮಾಡ್ತಾ ಇರೋ CDP ಅದರಲ್ಲಿ ಎಜುಕೇಶನ್ ಸೈಕಾಲಜಿ ಇಂಪಾರ್ಟೆಂಟ್, ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ. ಶುದ್ಧ ಮನೋವಿಜ್ಞಾನದಲ್ಲಿ ಅಪಸಾಮಾನ್ಯ ಮನೋವಿಜ್ಞಾನ, ಸಾಮಾನ್ಯ ಮನೋವಿಜ್ಞಾನ, ವಿಕಾಸ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ, ವಿಭೇದಾತ್ಮಕ ಮನೋವಿಜ್ಞಾನ, ಔದ್ಯೋಗಿಕ ಮನೋವಿಜ್ಞಾನ, ಪ್ರಾಣಿ ಮನೋವಿಜ್ಞಾನ ಅಂತೇಳಿ ಎಲ್ಲ ಬರ್ತದೆ. ಆದ್ರೆ ಅವು ಯಾವುದು ಕೂಡ ನಮಗೆ ಅವಶ್ಯಕತೆ ಇಲ್ಲ, ಸಂಕ್ಷಿಪ್ತವಾಗಿ ಮಾಹಿತಿ ಗೊತ್ತಿರಬೇಕು. ಸಾಮಾಜಿಕ ಮನೋವಿಜ್ಞಾನದ ಸಮಾಜದಲ್ಲಿ ನಾವು ಹೆಂಗಿದ್ದೀವಿ, ಇನ್ನೊಬ್ರು ನಮ್ಮ ಜೊತೆ ಹೆಂಗಿದ್ದಾರೆ, ಇದರ ಕುರಿತು ಅಧ್ಯಯನ ಮಾಡೋದೇ ಸೋಷಿಯಲ್ ಸೈಕಾಲಜಿ. ವಿಕಾಸ ಮನೋವಿಜ್ಞಾನ ಅಂದ್ರೆ ಮಾನವನ ಗರ್ಭದಿಂದ ಗೋರಿವರೆಗೆ ಸಾಕಷ್ಟು ಹಂತಗಳು ಬರ್ತದೆ. 10 ಹಂತಗಳು. ಯಾವುದು? ಪ್ರಸವ ಪೂರ್ವ ಹಂತ, ಶೈಶವ ಹಂತ, ಹಸುಳೆತನ ಹಂತ, ಪೂರ್ವ ಬಾಲ್ಯ, ಉತ್ತರ ಬಾಲ್ಯ, ಲೈಂಗಿಕ ಪಕ್ವತೆ ಕಾಲ, ತಾರುಣ್ಯಾವಸ್ಥೆ, ಮಧ್ಯವಯಸ್ಕು, ವಯಸ್ಕತನ, ವೃದ್ಧಾಪ್ಯ ಅಂತೇಳಿ ಎಲಿಜಬೆತ್ ಹರ್ಲಾಕ್ ಅವರು 10 ಹಂತಗಳ ಬಗ್ಗೆ ಹೇಳಿದ್ರು. ಆ 10 ಹಂತಗಳಲ್ಲಿ ಮನುಷ್ಯ ಏನೇನು ಮಾಡ್ತಾನೆ ಅದನ್ನ ತಿಳ್ಕೊಳ್ಳೋದೇ ಏನಂದ್ರೆ ವಿಕಾಸ ಮನೋವಿಜ್ಞಾನ. ಈಗ ನಾವು ಯಾವ ಹಂತದಲ್ಲಿ ಇದ್ದೀವಿ ಅಂದ್ರೆ ವಯಸ್ಕತನದಲ್ಲಿದ್ದೀವಿ, ನಾವು ತಾರುಣ್ಯದಲ್ಲಿಲ್ಲ, ತಾರುಣ್ಯ ದಾಟಿ ಬಂದಿದ್ದೀವಿ. ಆದ್ರೂ ಕೂಡ ನಮಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಸ್ಟಿಲ್ ಐ ಆಮ್ 18 ಅಂತ ಅನಿಸ್ತಾ ಇದೆ ಅಲ್ವಾ? ಯಾರಿಗಾದ್ರೂ ಕೇಳ್ಬೇಕಾದ್ರೆ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ಇನ್ನ 18 ವರ್ಷ ರೀ ಸರ್ ಅಂತ ಹೇಳ್ತೀವಿ, ಹೌದ್ರಿ? ಎಷ್ಟು ವರ್ಷ ಹೇಳ್ತೀವಿ? 18. ಬಟ್ 18ರಲ್ಲಿ ನಾವು ಇಲ್ಲ.
18ರ ನಂಟು ಮುಗಿದು ಜವಾಬ್ದಾರಿ ನಿಮ್ಮ ಮೇಲಿದೆ. ಯಾಕಂದ್ರೆ ಶಿಕ್ಷಕ ಒಂದು ದೇಶದ ಭವಿಷ್ಯ ಎಲ್ಲಿ ನಿರ್ಮಾಣ ಆಗುತ್ತೆ ಅಂದ್ರೆ ವರ್ಗ ಕೋಣೆಯಲ್ಲಿ ನಿರ್ಮಾಣ ಆಗುತ್ತೆ. ಆ ದೇಶದ ಭವಿಷ್ಯವನ್ನು ಕಟ್ತಕ್ಕಂಥ ಶಿಲ್ಪಿಗಳು ಯಾರಂದ್ರೆ ನೀವು, ಅಂದ್ರೆ ಭಾವಿ ಶಿಕ್ಷಕರು. ಸೊ ಜವಾಬ್ದಾರಿ ಇದೆ. ಯಾವುದೇ ಒಂದು ಹೆಜ್ಜೆ ಇಡಬೇಕಾದ್ರೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಏನು ಮಾಡ್ತಾ ಇದ್ವಿ ಅಂತಕ್ಕಂಥ ಪ್ರಜ್ಞೆ ನಮ್ಗೆ ಇರಬೇಕಾಗತ್ತೆ. ಸೊ ನೆಕ್ಸ್ಟ್ ನಾನು ಹೇಳ್ತಾ ಇದ್ದೇನೆ ನಿಮಗೆ ಅಪಸಾಮಾನ್ಯ ಮನೋವಿಜ್ಞಾನ, ಅಬ್ ನಾರ್ಮಲ್ ಒಂದು ಸೈಕಾಲಜಿ ಅಂತ ಕರಿತೀವಿ. ಏನು ಎಕ್ಸಾಮ್ ಇದೆ ಅಂದ್ರೆ ಥಂಡಿ ಉರಿಬೋದು. ನಾ TET ಎಕ್ಸಾಮ್ ಐತಿ ಅಥವಾ BET ಎಕ್ಸಾಮ್ ಐತಿ ಅಂದ್ರೆ ಏನಾಗಿರ್ತೈತಿ, ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ಮೈ ಎಲ್ಲ ಬೆವರಕ್ಕೆ ಸ್ಟಾರ್ಟ್ ಮಾಡ್ತೈತಿ, ಓದಿದ್ದು ಯಾವುದು ನೆನಪಾಗ್ಲಿಕ್ಕಿಲ್ಲ, ಅತಿಯಾದಂಥ ಆತಂಕ ನಿಮ್ಗೆ ಬರ್ತಾ ಇತ್ತಂದ್ರೆ ಕೆಲವರು ಹುಡುಗರಲ್ಲಿ ಶಾಲೆಯಲ್ಲಿ ನೋಡಿದಾಗ ಬಾಲಾಪರಾಧಿಗಳು ಬರ್ತಾರೆ, ಮನೋರೋಗಿಗಳು ಬರ್ತಾರೆ, ಮನೋವಿಕೃತಿಗಳು ಬರ್ತಾರೆ. ಬಟ್ ನಮ್ಗೆ ಅತಿಯಾದ ಭಯ, ಅತಿಯಾದ ಆತಂಕ ಇದ್ರೆ ನಾವು ಕೂಡ ಇದ್ರೆ ಅಪಸಾಮಾನ್ಯ ಅಬ್ನಾರ್ಮಲ್ ಸೈಕಾಲಜಿಯಲ್ಲಿ ಬರ್ತಾ ಇದ್ದೀವಿ. ಆ ರೀತಿ ಆಗ್ಬಾರ್ದು. ನಮಗೆ ಭಯ ಅನ್ನೋದು ಇರಬೇಕು, ಆದ್ರೆ ಅತಿಯಾದ ಭಯ ಇರಬಾರ್ದು. ಅದು ಅಬ್ನಾರ್ಮಲ್ ಸೈಕಾಲಜಿಯಲ್ಲಿ ಬರ್ತದೆ. ನಂತರದಲ್ಲಿ ಇಂಡಿವಿಜುವಲ್ ಡಿಫರೆನ್ಸಸ್, ವೈಯಕ್ತಿಕ ಮನೋವಿಜ್ಞಾನ, ಅದು ವಿಭೇದಾತ್ಮಕ ಮನೋವಿಜ್ಞಾನ. ಅಂದ್ರೆ ಏನು, ನೀವಿದ್ದಂಗೆ ಇನ್ನೊಬ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲ, ನಾನಿದ್ದಂಗೆ ನೀವು ಇರ್ಲಿಕ್ಕೆ ಸಾಧ್ಯ ಇಲ್ಲ, ನೀವಿದ್ದಂಗೆ ನಾವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಬ್ರು ಅವಳಿ ಜವಳಿ ಹುಟ್ಟಿದ್ರು ಕೂಡ ಅವಳಿ ಜವಳಿಯಲ್ಲಿ 3 ಪ್ರಕಾರಗಳು. ಒಂದು ಸಂಯಾಮಿ ಅವಳಿ, ಒಂದು ಭ್ರಾತೃ ಅವಳಿ, ನಂತರದಲ್ಲಿ ಮತ್ತೊಂದು ಅನುರೂಪ ಅವಳಿ ಅಂತ ಕರಿತೀವಿ. ಈ 3 ಅವಳಿಗಳಿದ್ರು ಕೂಡ 3 ಅವಳಿಗಳು ಅವಳಿ ಜವಳಿ ಹುಟ್ಟಿದ್ರು ಕೂಡ ಸಿಮಿಲರ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಿಮ್ಮಲ್ಲಿ ಕೂಡ ವ್ಯತ್ಯಾಸ ಇದೆ, ನೋಡ್ಕೊಳ್ಳಿ. ಇದು 2 ವ್ಯತ್ಯಾಸಗಳು. ಒಂದು ವೈಯಕ್ತಿಕ ಭಿನ್ನತೆಗಳು, ಇದು ಅಂತರ್ ವೈಯಕ್ತಿಕ ಭಿನ್ನತೆ. ಇಂಡಿವಿಜುವಲ್ ಡಿಫರೆನ್ಸಸ್. ಇಂಟರ್ ಅಂದ್ರೆ ನನ್ನ ಮತ್ತು ನಿಮ್ಮ ಮಧ್ಯೆ, ನಿಮ್ಮ ಪಕ್ಕದಲ್ಲಿ ಕೂತಿರ್ತಕ್ಕಂಥವ್ರ ಮಧ್ಯೆ ಮತ್ತೆ ನಿಮ್ಮ ಮಧ್ಯೆ, ಇಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿಗೆ ನೀವು ಕಂಪೇರ್ ಮಾಡ್ಕೊಳ್ಳೋದಾದ್ರೆ ಅವರ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸವೇ ಇಂಟರ್ ಇಂಡಿವಿಜುವಲ್ ಡಿಫರೆನ್ಸಸ್. ಇನ್ನು 2ನೇದೊಂದು ಬರ್ತದೆ ವೆರಿ ಡೇಂಜರ್ಸ್, ಇಂಟ್ರಾ ಇಂಡಿವಿಜುವಲ್ ಡಿಫರೆನ್ಸಸ್. ಇಂಟ್ರಾ ಅಂದ್ರೆ ಏನು, ನನಗ ಕನ್ನಡ ಜರ ಚಲೋ ಸರಳ ಅನಿಸ್ತೈತ್ರಿ, ಆದ್ರೆ ಸೈಕಾಲಜಿ ಯಾಕೂ ಜರ ಟಫ್ ಅನಿಸ್ತೈತಿ, ಗಣಿತ ಯಾಕೋ ಟಫ್ ಅನಿಸ್ತೈತ್ರಿ, ಸೈನ್ಸ್ ಈಜಿ ಅನಿಸ್ತೈತಿ, ಯಾಕಂದ್ರೆ ಗಣಿತ ಟಫ್ ಐತಿ. ಸೊ ನನಗ ಸಮಾಜ ವಿಜ್ಞಾನದ ಇತಿಹಾಸ ಚಲೋ ಅನಿಸ್ತೈತ್ರಿ, ಭೂಗೋಳಶಾಸ್ತ್ರ ಯಾಕೋ ಟಫ್ ಅನಿಸ್ತೈತ್ರಿ ಜರ. ಸೊ ಇದೇನಿಲ್ಲ, ಇದು ಇಂಟ್ರಾ ಇಂಡಿವಿಜುವಲ್ ಡಿಫರೆನ್ಸಸ್. ಅದ್ರ ಏನ್ ಕರಿತೀವಿ, ಇಂಟ್ರಾ ಇಂಡಿವಿಜುವಲ್ ಡಿಫರೆನ್ಸಸ್ ಕರಿತೀವಿ. ಇದು ಜಸ್ಟ್ ಬೇಸಿಕ್ ನಾಲೆಜ್ ನಿಮ್ಗೆ ಇರಬೇಕು. ನೆಕ್ಸ್ಟ್ ಮುಂದೆ ಹೋಗೋದಾದ್ರೆ ಔದ್ಯೋಗಿಕ ಮನೋವಿಜ್ಞಾನ, ಪ್ರಾಣಿ ಮನೋವಿಜ್ಞಾನ ಅಂತ ಬರ್ತದೆ, ಅದು ಅವಶ್ಯಕತೆ ಇಲ್ಲ, ಬಿಟ್ಟು ನೆಕ್ಸ್ಟ್ ಹೋಗೋಣ. ಅಪ್ಲಿಕೇಬಲ್ ಸೈಕಾಲಜಿಯಲ್ಲಿ 3 ಶಾಖೆಗಳು ಬರ್ತದೆ. ಒಂದು ಶೈಕ್ಷಣಿಕ ಮನೋವಿಜ್ಞಾನ, 2ನೇದು ಔದ್ಯೋಗಿಕ ಮನೋವಿಜ್ಞಾನ, 3ನೇದು ಚಿಕಿತ್ಸಾ ಮನೋವಿಜ್ಞಾನ ಅಂತ ಬರ್ತದೆ. ದ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ. ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಏನು ಅಂತಕ್ಕಂಥದ್ದು ನೋಡೋದಾದ್ರೆ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿದ ಮನೋವಿಜ್ಞಾನವನ್ನ ಏನಂತ ಕರಿತೀವಿ, ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳೋದಾದ್ರೆ ಯಾವುದಕ್ಕೆ ಸಂಬಂಧಪಡುತ್ತೆ, ಬೋಧನೆ ಮತ್ತು ಕಲಿಕೆ. ಈಗ ನೀವೆಲ್ಲರೂ ಕಲಿತಾ ಇದ್ದೀರಿ, ಪ್ರಶಿಕ್ಷಣಾರ್ಥಿಗಳಿದ್ದೀರಿ. ಯಾಕೆ ಕಲಿತಾ ಇದ್ದೀರಿ, ಮುಂದೆ ಹೋಗಿ ಕಲಿಸ್ಬೇಕಾಗಿದೆ. ನೀವು ಅಧ್ಯಯನ ಮಾಡ್ತಾ ಇದ್ದೀರಿ, ಯಾಕಂದ್ರೆ ಮುಂದೆ ಹೋಗಿ ಅಧ್ಯಾಪನ ಮಾಡಬೇಕಾಗಿದೆ. ಏನ್ ಮಾಡ್ತಾ ಇದ್ದೀರಿ, ಅಧ್ಯಯನ, ಲರ್ನಿಂಗ್ ಅಲ್ಲಿ ಇದ್ದೀರಿ. ಅಂದ್ರೆ ಲರ್ನಿಂಗ್ ಪ್ರೋಸೆಸ್ ಅಲ್ಲಿ ನೀವು ಇದ್ದೀರಿ. ಯಾಕೆ, ಮುಂದೆ ನೀವು ಕಲಿಸ್ಬೇಕಾಗಿದೆ. ಆ ಕಲಿಸ್ಬೇಕಾಗಿದ್ದರೆ ಅದಕ್ಕೆ ಇಲ್ಲಿ ಸರಿಯಾದಂತ ಟ್ರೈನಿಂಗ್ ನಿಮಗೆ ಪಡ್ಕೋಬೇಕಾಗತ್ತೆ. ಅದನ್ನ ನಾವು ಮೈಕ್ರೋ ಟೀಚಿಂಗ್ ಅಂತ ಕರಿತೀವಿ. ಅನುಬೋಧನೆ ಅಂತಕ್ಕಂಥದ್ದನ್ನ ಕಲ್ತಿದ್ದೀರಿ. ಅನುಬೋಧನೆಯಲ್ಲಿ 6 ಹಂತಗಳು ಬರ್ತದೆ. ಯೋಜನೆ, ಬೋಧನೆ, ಹಿಮ್ಮಾಯಿತಿ, ಮರು ಯೋಜನೆ, ಮರುಬೋಧನೆ, ಮರು ಹಿಮ್ಮಾಯಿತಿ ಅಂತೇಳಿ ಸ್ಕಿಲ್ಸ್ ಗಳನ್ನ ಕಲಿತಾ ಇದ್ವಿ. ನಾವು ಮೈಕ್ರೋ ಟೀಚಿಂಗ್ ಇದ್ದಾಗ 11 ಸ್ಕಿಲ್ಸ್ ಗಳ ಬಗ್ಗೆ ಕಲಿಸ್ತಾ ಇದ್ವಿ. ಒಂದು ಏನಂತೇಳಿ, ಪಾಠ ಏನೋ ಪರಿಚಯಿಸುವ ಕೌಶಲ, ವಿವರಣಾ ಕೌಶಲ, ನಿರರ್ಗಳವಾಗಿ ಪ್ರಶ್ನಿಸುವ ಕೌಶಲ, ತಪ್ಪು ಹೊಲಿಗೆ ಕೌಶಲ, ನಂತರದಲ್ಲಿ ಪ್ರಚೋದನ ಬದಲಾವಣೆ ಕೌಶಲ್ಯ, ತರಗತಿ ನಿಯಂತ್ರಣ ಕೌಶಲ್ಯ, ನಂತರದಲ್ಲಿ ಸೊ ಎಷ್ಟು ಒಟ್ಟಾರೆ ಈ ಸದ್ಯಕ್ಕೆ ನಿಮ್ಗೊಂದು 6 ರಿಂದ 7 ಇರ್ಬೋದು ಕೌಶಲ. 6 ಎಸ್ ನಾವಿದ್ದ 11 ಕೌಶಲ್ಯಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. 6 ಕೌಶಲ್ಯಗಳನ್ನ ಕಲಿತು ಮುಂದೆ ಹೋಗ್ತೀರಿ. ಈಗ ಮುಂದಕ್ಕೆ ಬರೋಣ. ಸೈಕಾಲಜಿಯಲ್ಲಿ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಏನನ್ನ ಒಳಗೊಂಡಿದೆ ಅಂದ್ರೆ, ಒಂದು ಬೆಳವಣಿಗೆ ಮತ್ತು ವಿಕಾಸವನ್ನು ಒಳಗೊಂಡಿದೆ, ವೈಯಕ್ತಿಕ ಭಿನ್ನತೆಯನ್ನು ಒಳಗೊಂಡಿದೆ, ಬುದ್ಧಿಶಕ್ತಿಯನ್ನು ಒಳಗೊಂಡಿದೆ, ಮೌಲ್ಯಮಾಪನವನ್ನು ಒಳಗೊಂಡಿದೆ, ಸಮೂಹಗತಿ ಶಾಸ್ತ್ರವನ್ನು ಒಳಗೊಂಡಿದೆ, ವ್ಯಕ್ತಿತ್ವವನ್ನು ಒಳಗೊಂಡಿದೆ, ಬೋಧನಾ ಶಾಸ್ತ್ರವನ್ನು ಒಳಗೊಂಡಿದೆ. ಯಾವುದು ಶೈಕ್ಷಣಿಕ ಮನೋವಿಜ್ಞಾನ. ಇದೆಲ್ಲವನ್ನು ಕುರಿತು ನಾವು ಅಧ್ಯಯನ ಮಾಡಬೇಕು, ಅವಾಗ ಅದು ಕಂಪ್ಲೀಟ್ ಆಗುತ್ತೆ. ಹಾಗಾದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದರಲ್ಲಿ ಯಾವುದಂದ್ರೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಈ ಒಂದೇ ಚಾಪ್ಟರ್ ಮೇಲೆ ಸುಮಾರು 7 ರಿಂದ 8 ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ. ಎಷ್ಟು? 7 ರಿಂದ 8 ಪ್ರಶ್ನೆಗಳು. ಈ ಚಾಪ್ಟರ್ನ ಕ್ಲಿಯರ್ ಕಟ್ ಆಗಿ ಒಂದು ಬಾರಿ ಓದ್ಕೊಂಡ್ಬಿಡ್ಬೇಕು. ಹಾಗಾದ್ರೆ ಇದರಲ್ಲಿ ಕೆಲವೊಂದು ಅಂಶಗಳು ಬರ್ತದೆ. ಏನು ಗ್ರೋತ್ ಅಂದ್ರೆ, ಬೆಳವಣಿಗೆ ಅಂದ್ರೆ ಏನು, ಯಾರಾದ್ರೂ ಹೇಳ್ತೀರಾ? ವಾಟ್ ಇಸ್ ದ ಮೀನ್ ಬೈ ಗ್ರೋತ್? ಬೆಳವಣಿಗೆ ಅಂದರೆ ಏನು? ಯಾವುದಕ್ಕೆ ಬೆಳವಣಿಗೆ ಅಂತ ಕರಿಬೇಕು? ಹೇಳ್ಬೋದು.
ವೆರಿ ಗುಡ್. ವ್ಯಕ್ತಿಯ ದೇಹದ ಅಥವಾ ಅಂಗಾಂಗಗಳ ಬೆಳವಣಿಗೆ ಏನಂತ ಹೇಳಿದ್ರು? ಬೆಳವಣಿಗೆ ಅಂತ ಕರೆದ್ರು. ನಂತರದಲ್ಲಿ ವಿಕಾಸ ಎಂದರೇನು? ವೆರಿ ಗುಡ್. ವ್ಯಕ್ತಿಯಲ್ಲಿ ಆಗ್ತಕ್ಕಂಥ ಗುಣಾತ್ಮಕ ಬದಲಾವಣೆಯನ್ನ ವಿಕಾಸ ಅಂತ ಕರಿತೀವಿ. ವೆಲ್ ಡನ್. ನೆಕ್ಸ್ಟ್ ಮತ್ತೆ ಎಸ್ ಮೇಡಮ್. ವೆರಿ ಗುಡ್. ವ್ಯಕ್ತಿಯಲ್ಲಿ ಆಗ್ತಕ್ಕಂಥ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆಯನ್ನ ವಿಕಾಸ ಅಂತ ಕರಿತೀವಿ. ಎಸ್. ಇದೇ ಪ್ರಶ್ನೆಯನ್ನ 2019 ಪ್ರಶ್ನೆ ಸಂಖ್ಯೆ 72 ಕ್ವಶನ್ ಪೇಪರ್ 2019 ಪತ್ರಿಕೆ 2 ಒಂದು ಪ್ರಶ್ನೆ ಕೇಳ್ತಾ, ಏನ್ ಸರ್ ವಿಕಾಸ ಅಂದ್ರೆ ಅಂತ ಕೇಳ. ಆಪ್ಷನ್ ಕೊಟ್ಟ. ನಂಬರ್ 1 ಆಪ್ಷನ್ ಎ, ವಿಕಾಸ ಎಂದರೆ ಪರಿಮಾಣಾತ್ಮಕ ಬದಲಾವಣೆ. ಆಪ್ಷನ್ ಬಿ, ವಿಕಾಸ ಎಂದರೆ ಗುಣಾತ್ಮಕ ಬದಲಾವಣೆ. ಆಪ್ಷನ್ ಸಿ, ವಿಕಾಸ ಎಂದರೆ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆ. ಆಪ್ಷನ್ ಡಿ, ವಿಕಾಸ ಎಂದರೆ ಪರಿಪಕ್ವತೆ. ಇಲ್ಲಿ ಸರಿ ಉತ್ತರ ಯಾವ್ದಾಗತ್ತೆ? ಸಿ ಸರಿ ಉತ್ತರ ಆಗತ್ತೆ ಅಂತಕ್ಕಂಥದ್ದು. ವೆಲ್ ಡನ್. ಸೊ ಇಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಸಿಗ್ತಿದೆ. ಹಾಗಾದ್ರೆ ಈ ಟಾಪಿಕ್ ನಲ್ಲಿ ಬರ್ತಕ್ಕಂಥ ಸಾಕಷ್ಟು ಅಂಶಗಳು ಬರ್ತದೆ. ಯಾವ್ದ್ಯಾವ್ದು ಅಂತಕ್ಕಂಥದ್ದನ್ನ ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಮೊದಲೇದು ಬೆಳವಣಿಗೆ ಅಂದ್ರೆ ಏನು ಅಂತಕ್ಕಂಥದ್ದು ಗೊತ್ತಿದೆ. ಸರ್ ಹೇಳಿದ್ರು ಅವರು ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆ ಯಾವುದು ಕಣ್ಣಿಗೆ ಗೋಚರ ಆಗತ್ತೆ ಅದು ಬೆಳವಣಿಗೆ. ಅದು ದೇಹದ ಎತ್ತರ ಆಗಿರ್ಬೋದು, ಶರೀರದ ಗಾತ್ರ ಆಗಿರ್ಬೋದು, ಮೆದುಳಿನ ತೂಕ ಆಗಿರ್ಬೋದು, ಹೌದಾ, ಆಕಾರ ಆಗಿರ್ಬೋದು, ಇವೆಲ್ಲವೂ ಕೂಡ ಬದಲಾವಣೆ ಆಗತ್ತೆ, ಕಣ್ಣಿಗೆ ಕಾಣಿಸುತ್ತೆ. ಇದಕ್ಕೆ ಏನಂತ ಕರಿತೀವಿ? ವ್ಯಕ್ತಿಗೆ ಆಗ್ತಕ್ಕಂಥ ಪರಿಮಾಣ ಅಂದ್ರೆ ಅಳತೆ ಮಾಡ್ತಕ್ಕಂಥದ್ದು, ಕ್ವಾಂಟಿಟೇಟಿವ್ ಚೇಂಜ್ ಅಂತ ಕರಿತೀವಿ. ಅಳತೆನ ಯಾವ್ದು ಮಾಡ್ತೀವಿ ಅದು ಬೆಳವಣಿಗೆ. ಇನ್ನು ಸೆಕೆಂಡ್ ಕೆಟಗರಿ ಬರ್ತಕ್ಕಂಥದ್ದು ಕ್ವಾಲಿಟೇಟಿವ್. ಇಟ್ ಮೀನ್ಸ್ ಗುಣಾತ್ಮಕ ಬದಲಾವಣೆ. ಅದು ವಿಕಾಸ ಕ್ವಾಂಟಿಟೇಟಿವ್ ಹೌದು, ಕ್ವಾಲಿಟೇಟಿವ್ ಹೌದು, ಗುಣಾತ್ಮಕ ಬದಲಾವಣೆನೂ ಹೌದು, ಪರಿಮಾಣಾತ್ಮಕ ಬದಲಾವಣೆನೂ ಹೌದು. ಹೆಂಗೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರ್ತದೆ ಇಲ್ಲಿ ನೋಡಿ. ಮನುಷ್ಯನ ನಿರ್ಣಯ ಕೈಗೊಳ್ಳುವ ಕೌಶಲ್ಯ. ನಿರ್ಣಯ ಕೈಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ. ಅದನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ. ನಿರ್ಣಯ ನಾನು ಏನ್ ಥಿಂಕ್ ಮಾಡ್ತೀನಿ, ಆಲೋಚನೆ ಯಾರಿಗೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಏನ್ ಥಿಂಕ್ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ರ ನೋಡ್ಲಿಕ್ಕೆ ಸಾಧ್ಯ. ಆಲೋಚನೆ, ನಿರ್ಧಾರ ಕೈಗೊಳ್ಳುವಿಕೆ, ಪ್ರತ್ಯಕ್ಷ ಅನುಭವ, ಸ್ವಯಂ ಅನುಭವ, ಇವೆಲ್ಲವೂ ಕೂಡ ಯಾವುದ್ರಲ್ಲಿ ಬರ್ತದೆ ಅಂದ್ರೆ ಗುಣಾತ್ಮಕ ಬದಲಾವಣೆಯಲ್ಲಿ ಬರ್ತದೆ. ಹೀಗಾಗಿ ವಿಕಾಸ ಅಂತಕ್ಕಂಥದ್ದು ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಎರಡೂ ಬದಲಾವಣೆ ಹೌದು. ಯಾರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಅಂದ್ರೆ ಕ್ರೋ ಮತ್ತು ಕ್ರೋ. ಯಾರು? ಕ್ರೋ ಮತ್ತು ಕ್ರೋ ಚಂದ್ರಚಾರ್ ಅವರ ಪಠ್ಯ ಪುಸ್ತಕದಲ್ಲಿ. ಸೊ ಈ ಮಾಹಿತಿ ಸಿಗ್ತದೆ ನಿಮಗೆ. ವಿಕಾಸವು ಏನನ್ನ ಒಳಗೊಂಡಿದೆ ಅಂದ್ರೆ ಬೆಳವಣಿಗೆಯನ್ನು ಒಳಗೊಂಡಿದೆ. ಇದೇ ಕ್ವಶನ್ 2019 ಆಗಿದೆ. ಆದ್ರೆ ಇದಕ್ಕಿಂತ ಪೂರ್ವದಲ್ಲಿ 2014, 15 ಮತ್ತು 16ರಲ್ಲಿ ಕ್ವಶನ್ ಕೇಳಿದಾಗ ವಿಕಾಸ ಅಂದ್ರೆ ಕೇವಲ ಗುಣಾತ್ಮಕ ಬದಲಾವಣೆ ಅಂತ ಪ್ರಶ್ನೆ ಕೇಳಿದಾನೆ. ಅಲ್ಲಿ ಗುಣಾತ್ಮಕ ಪರಿಮಾಣಾತ್ಮಕ ಅಂತ ಆಪ್ಷನ್ ಇರಲಿಲ್ಲ. ಆಥರ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ನಿಮಗೆ ವಿಕಾಸ ಎಂದ್ರೆ ಕೇವಲ ಗುಣಾತ್ಮಕ ಬದಲಾವಣೆ ಅಂತ ಕಾಣಿಸಿಗುತ್ತೆ. ಆದ್ರೆ ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದ್ರೆ ನೀವೇನ್ ಹೆಸರಿಸ್ತೀರಿ? ವಿಕಾಸ ಅಂದ್ರೆ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆ ಅಂತ ಹೆಸರಿಸಬೇಕಾಗುತ್ತೆ. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಇದರಲ್ಲಿ ಮೆಚುರೇಷನ್, ಪಕ್ವತೆ ಅಥವಾ ಪರಿಪಕ್ವತೆ ಅಂತ ಕರಿತೀವಿ. ಏನ್ ಸರ್ ಪರಿಪಕ್ವತೆ ಅಂದ್ರೆ 2017 GPSR ಅಲ್ಲಿ ಒಂದು ಕ್ವಶನ್ ಕೇಳಿದ್ದ. ಏನಂತ ಪಕ್ವತೆ ಅಂದ್ರೆ ಏನು ಅಂತ ಕೇಳಿದ. ಏನ್ ಸರ್ ಪಕ್ವತೆ ಅಂದ್ರೆ ಸಿದ್ಧತೆಯ ಕಡೆಗೆ ಕೊಂಡೊಯ್ಯುವ ಆಂತರಿಕ ಬದಲಾವಣೆ. ಇಟ್ ಮೀನ್ಸ್ ನೀವು TET ಪಾಸ್ ಆಗ್ತಾ ಇದ್ದೀರಾ, GPSR ಎಕ್ಸಾಮ್ ಬರಲಿಕ್ಕೆ ಹೋಗ್ತಾ ಇದ್ದೀರಾ ಅಂದ್ರೆ ನೀವೆಲ್ಲರೂ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಪಕ್ವರಾಗ್ತಾ ಇದ್ದೀರಿ, ಸಿದ್ಧರಾಗ್ತಾ ಇದ್ದೀರಿ. ಯಾಕೆ ಸಿದ್ಧರಾಗ್ತಾ ಇದ್ದೀರಿ? ಎಕ್ಸಾಮ್ ಅನ್ನ ಬರಲಿಕ್ಕೆ. ಸೊ ಅಂದ್ರೆ ಸಿದ್ಧತೆ ಕಡೆಗೆ ಕೊಂಡೊಯ್ಯುವ ಆಂತರಿಕ ಬದಲಾವಣೆಯನ್ನ ಏನಂತ ಕರಿತೀವಿ? ಪಕ್ವತೆ ಅಥವಾ ಪರಿಪಕ್ವತೆ ಅಂತ ಕರಿತೀವಿ. ಇದೊಂದೇ ಡೆಫಿನೇಷನ್ಸ್ ಬೈಪಟ್ ಮಾಡಿದ್ರೆ ನಡೆಯಲ್ಲ. ಮತ್ತೇನ್ ಕೇಳ್ತಾನೆ ಪಕ್ವತೆ ಅಂದ್ರೆ? ಮತ್ತೇನ್ ಕೇಳ್ಬೋದು? ಪಕ್ವತೆ ಅಂದ್ರೆ ಅಭ್ಯಾಸ ಮತ್ತು ಅನುಭವಗಳಿಲ್ಲದೆ ಜನ್ಮದತ್ತವಾಗಿ ಬಂದಿರುವ ಲಕ್ಷಣಗಳು. ಇಲ್ಲಿ ಯಾವುದೋ ಟ್ರೈನಿಂಗ್ ಮಾಡಲ್ಲ. ಈಗ ಮಗು ಒಂದು ಶಬ್ದ ಮಾತಾಡ್ತದೆ, ಮಗು ಹುಟ್ಟಿದ ತಕ್ಷಣ ಅಳ್ತದೆ. ಮಗು ಹುಟ್ಟಿದ ತಕ್ಷಣ ಅಳತ್ತೆ ಅಂದ್ರೆ ಮಮ್ಮಿ ಹೊಟ್ಟೆಲಿದ್ದಾಗ ಮಗು ಹೇಳಲ್ಲ ನೀನು ಮುಗಿದ ತಕ್ಷಣ ಅಳ್ಬೇಕಂತೇಳಿ. ಏನ್ ಹೇಳ್ತಾಳ? ಹೇಳಲ್ಲ. ನಾವು ದೊಡ್ಡವರಾದ್ಮೇಲೆ ಆಟೋಮೆಟಿಕ್ ಆಗಿ ಮಗು ತನ್ನ ವಸ್ತುಗಳನ್ನ, ಭಾರವಾದ ವಸ್ತುಗಳಿಗೆ ಎತ್ತತ್ತೆ. ಚಿಕ್ಕದಿದ್ದಾಗ ಮಗು ಒಂದು ಕಲ್ಲನ್ನು ಎತ್ತತ್ತೆ 1 kg. ಮಗು ಸಣ್ಣವನಿದ್ದಾಗ 1ನೇ ತರಗತಿ ಮಗು 1 kg ಕಲ್ಲು ಕೊಟ್ಟರೆ ಎತ್ತವೇ ಇಲ್ವಾ? ಅದೇ ನಮಗ್ ಕೊಟ್ಟರೆ ಒಂದು 10 kg ಎತ್ತಿವ ಅಲ್ವಾ? ಸೊ ಯಾಕೆ ಎತ್ತಿದ್ವಿ ಅಂದ್ರೆ ಇದು ಪಕ್ವರಾಗಿದ್ದೀವಿ ಅಂತ. ಏನಾಗಿದ್ದೀವಿ? ಮಳೆ ಬರ್ತಾ ಇದೆ ಅಂದ್ರೆ ಹೋಗಿ ಎಲ್ಲಿ ನಿಲ್ತೀವಿ? ಆಸರೆಗೆ ಹೋಗಿ ನಿಲ್ತೀವಿ. ಅಂದ್ರೆ ನಮ್ಮ ಪಕ್ವತೆ, ಮೆಚುರೇಷನ್. ಸೊ ಅಂದ್ರೆ ಅಭ್ಯಾಸ ಮತ್ತು ಅನುಭವಗಳಿಲ್ಲದೆ ಜನ್ಮದತ್ತವಾಗಿ ಬಂದಿರುವ ಲಕ್ಷಣಗಳು. ನೋಡಿ, ಒಂದು ಮಗು ಮೇಣದ ಬತ್ತಿ ಉರಿತಾ ಇದೆ, ಹೋಗಿ ಟಚ್ ಮಾಡುತ್ತೆ. ಟಚ್ ಮಾಡಿದ ತಕ್ಷಣ ಮಗುಗೆ ಸುಡ್ತದೆ ಮೇಣದ ಬತ್ತಿ. ಸುಡ್ದ ತಕ್ಷಣ ಮಗು ಕೈ ಹಿಂಗ್ ಜಕ್ಕೋತದೆ. 2ನೇ ಬಾರಿಗೆ ಮೇಣದ ಬತ್ತಿ ಹೋದಾಗ ದೂರ ಸರಿಯಂತೆ ಮಗು. ಯಾಕೆ? ಸುಡತ್ತೆ ಅಂತಕ್ಕಂಥ ಅನುಭವ ಆಯ್ತು.
ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಮ್ಯಾಚುರೇಷನ್, ಪಕ್ವತೆ ಅಂತ ಕರಿತೀವಿ. ಈಗ ಹೋಗಿ ಯಾರಾದ್ರೂ ಹೋಗಿ ಹಾಳು ಬಾವಿ ಬೆಳೆದ್ರಪ್ಪ ಅಂದ್ರೆ ಹೋಗಿ ಬೀಳ್ತೀವ? ಇಲ್ಲ, ಹೇಗೆ ಮಾಡ್ತೀವಿ. ಅದಕ್ಕೆ ಏನಂತ ಕರಿತೀವಿ? ಮ್ಯಾಚುರೇಷನ್ ಅಂತ ಕರಿತೀವಿ. ಹೀಗಾಗಿ ನಿಮ್ಮಲ್ಲಿ ಮೆಚುರಿಟಿ ಇರಬೇಕು. ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ನಿರ್ಣಯ ಕೈಗೊಳ್ಳುವ ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕಾಗುತ್ತೆ. ಅದಕ್ಕೆ ಮ್ಯಾಚುರೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಹೋಗೋಣ ಕಲಿಕೆ. ಏನು ಸರ್ ಕಲಿಕೆ ಅಂದ್ರೆ? ಕಲಿಕೆ ಅಂದ್ರೆ ಅದಲ್ಲ ಸರ್, ನಾವು ಏನು ಕಲಿಯತ್ತಂದ್ರೆ ಇದಕ್ಕೆ ಕಲಿಕೆ, ಹೌದಾ? ಕಲಿಕೆ ಅಂದ್ರೆ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ರು. ಕಲಿಕೆ ಅಂದರೆ ಕಾರ್ಯನಿರ್ವಹಣೆಯಲ್ಲಿ ಏನಾಗಬೇಕಂದ್ರೆ ಮಾರ್ಪಾಡಾಗಬೇಕು, ವರ್ತನೆಯಲ್ಲಿ ಪರಿವರ್ತನೆ ಆಗಬೇಕು. ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಪರಿವರ್ತನೆ ತರಲೇಬೇಕು. ಸರ್ ನಾನು 5 ವರ್ಷ ಆಯ್ತು ಟಿ ಬರಿತಾ ಇದ್ದೀನಿ, ಒಂದು ಬಾರಿ ಪಾಸ್ ಆಗಿಲ್ಲ ಅಂದ್ರೆ ನಮ್ಮದು ವರ್ತನೆ ಸರಿಯಾಗಿ ವರ್ಕ್ ಮಾಡಿಲ್ಲ ಅಂತ ಒಂದು ಮಾತು ಹೇಳ್ತಾರೆ, ಪ್ರಾಕ್ಟೀಸ್ ಈಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಬಟ್ ಯಾವ ಪ್ರಾಕ್ಟೀಸ್ ಇರಬೇಕು? ರೈಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಇದು ಪಾಸ್ ಆಗ್ತಾರೆ, ಹಿಂಗ ದಾರಿಗೆ ಹೋಗ್ಲಿ ಕಳ್ಳ ಮೂಡ್ ಸಿಗ್ತಾ ಇದೆ ಅಂದ್ರೆ ಮತ್ತೆ ಹಂಗೆ ಹೋಗಿ ತಲೆ ಗಟ್ಟಿದೆ ಅಂತ ಹೇಳ್ಬೋದು, ಬಂಡೆಗಲ್ಲ ಹೋಗಿ ಹೊಡ್ಕೊಳಗಿಲ್ಲ, ದಾರಿ ಬದಲಾವಣೆ ಮಾಡಿ ನೋಡೋದು. ಹಿಂಗಲ್ಲ, ಹಿಂಗೆ ಹೋಗಿ ನೋಡು. ಈಗ ಆರೋಗ್ಯ ಬರ್ಬೇಕಾದ್ರೆ ಹಿಂಗೆ ಬರ್ಬೇಕಂತಿಲ್ಲ, ಇದಕ್ಕೊಂದು ಮತ್ತೊಂದು ಬೇರೆ ದಾರಿ ಇದೆ. ಸೊ ಬೇರೆ ಪರ್ಯಾಯ ದಾರಿಯನ್ನು ನೀವು ಹುಡುಕ್ಬೇಕಾಗತ್ತೆ ಅಂತಕ್ಕಂಥದ್ದು. ಅದಕ್ಕೆ ಕಲಿಕೆ ಅಂತ ಕರಿತೀವಿ. ಪರೀಕ್ಷೆ ಪ್ರಶ್ನೆ ಕೇಳಿದ್ರು ಕಾರ್ಯನಿರ್ವಹಣೆಯಲ್ಲಿ ಆಗ್ತಕ್ಕಂಥ ಮಾರ್ಪಾಡು. ಈಗ ನೀವು ಕಲಿತಾ ಇದ್ರಿ, ನಿಮ್ಮ ಟೀಚಿಂಗ್ ಅಲ್ಲಿ ಸ್ಕಿಲ್ಸ್ ಗಳಲ್ಲಿ ಡೆವಲಪ್ ಆಗ್ಬೇಕು, ಇಂಪ್ರೂವ್ಮೆಂಟ್ ಆಗ್ಬೇಕು. ಆಗಿಲ್ಲ ಅಂದ್ರೆ ಅದು ಕಲಿಕೆ ಅಲ್ಲ. ಅಂದ್ರೆ ಒಬ್ಬ ಯಾವುದೋ ವ್ಯಕ್ತಿ ಇದ್ದ, ನಾನು ಏನಿದೆ ವರ್ತನೆಯಲ್ಲಿ ಪರಿವರ್ತನೆ ಕಲಿಕೆ ಅಂತ ಹೇಳಿದೆ. ನಾನು ಒಬ್ಬ ವ್ಯಕ್ತಿ ಇದ್ದ, ಶಿಸ್ತೇನಂದ್ರೆ ಮದ್ಯಪಾನವನ್ನ ಮಾಡಿದ್ದ. ಮದ್ಯಪಾನ ಏನ್ ಮಾಡಿದ್ದ ಅವನು ವರ್ತನೆಯಲ್ಲಿ ಕೂಡ ಪರಿವರ್ತನೆ ಬಂತು. ಏನಂತೇಳಿ ಅಳ್ಳಾಡಕ್ ಸ್ಟಾರ್ಟ್ ಮಾಡಿದ. ಇಟ್ ಮೀನ್ಸ್ ಅದು ಕೂಡ ಕಲಿಕೆನಾ? ಕಲಿಕೆ ಅದ ಅಲ್ಲ. ಅವನು ವರ್ತನೆಯಲ್ಲಿ ಪರಿವರ್ತನೆ ಬಂತಲ್ಲ, ಮತ್ತೆ ಕಲಿಕೆ ಯಾಕಲ್ಲ? ಅನುಭವ ಜನ್ಯ ಮತ್ತು ಅಭ್ಯಾಸ ಜನ್ಯ ಇರ್ಬೇಕು. ಅನುಭವ ಇರಬೇಕು, ಅದು ಅನುಭವ ಆಗಿಲ್ಲ, ಅಭ್ಯಾಸ ಮಾಡ್ಕೊಂಡು ಮಾಡಿದ, ಆದ್ರೆ ಅದು ಋಣಾತ್ಮಕವಾಗಿದೆ. ನಾವು ಕತ್ಲೆಯಲ್ಲಿ ಎಲ್ಲ ಲೈಟ್ ಬೆಳೆದು ಎಲ್ಲ ಡೋರ್ ಗೀರ್ ಹಾಕಿ ಕತ್ಲೆ ಬಿಟ್ಬಿಟ್ರೆ ಯಾರು ಇಲ್ಲ, ಒಬ್ಬರೇ ಅನ್ಕೊಡಿ. ಸೊ ಅವಾಗ ಸ್ಟಾರ್ಟಿಂಗ್ ನಡಿಬೇಕಾದ್ರೆ ಟ್ರಬಲ್ ಆಗುತ್ತೆ. ಬಟ್ ಒಂದು ಸ್ವಲ್ಪ ಒಂದು 5 ನಿಮಿಷ ಆದ್ಮೇಲೆ ಗೊತ್ತಾಗುತ್ತೆ, ಜಜ್ಮೆಂಟ್ ಸಿಗತ್ತೆ, ಹೆಂಗ್ ಹೋಗ್ಬೇಕು, ಏನ್ ಮಾಡ್ಬೇಕಂತೇಳಿ. ಸೊ ಅದು ಕೂಡ ಕಲಿಕೆ ಅಲ್ಲ. ಆದ್ರೆ ಕಲಿಕೆ ಅಂದ್ರೆ ಅನುಭವ ಜನ್ಯ ಇರಬೇಕು, ಅಭ್ಯಾಸ ಜನ್ಯ ಇರಬೇಕು. ಇದೇ ಒಂದು ಪ್ರಶ್ನೆ ಆಗಿತ್ತು. ಅನುಭವದ ಪರಿಣಾಮವಾಗಿ ವ್ಯಕ್ತಿಯ ವರ್ತನೆಯಲ್ಲಿ ಆಗ್ತಕ್ಕಂಥ ಪರಿವರ್ತನೆಯನ್ನ ಕಲಿಕೆ ಅಂತ ಹೇಳಿ ಕರಿತೀವಿ. ಏನಂತ ಕರೀತಾರೆ? ಡ್ಯಾಶ್ ಅಂತ ಕರೀತಾರೆ. ಅನುಭವದ ಪರಿಣಾಮವಾಗಿ ವ್ಯಕ್ತಿಯ ವರ್ತನೆಯಲ್ಲಿ ಪರಿವರ್ತನೆ ಆಗೋದನ್ನ ಡ್ಯಾಶ್ ಅಂತ ಕರೀತಾರೆ. ಅದು ಕಲಿಕೆ ಅಂತ ಕೊಟ್ಟಿದ್ರು, ಪಕ್ವತೆ ಅಂತ ಕೊಟ್ಟಿದ್ರು, ತರಬೇತಿ ಅಂತ ಕೊಟ್ಟಿದ್ರು, ಅನುಬಂಧ ಅಂತ ಕೊಟ್ಟಿದ್ರು. ಅಲ್ಲಿ ಸರಿ ಉತ್ತರ ಯಾವ್ದಾಗುತ್ತೆ? ಕಲಿಕೆ ಅಂತ ಆಗುತ್ತೆ. ಹಾಗಾದ್ರೆ ಇಲ್ಲಿ ಇನ್ನೊಂದು ಶಬ್ದ ಬಂದಿದೆ ಅಂದ್ಮೇಲೆ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಅನುಬಂಧ. ಏನು ಅನುಬಂಧ? ಶಿಕ್ಷಕರ ಬಂದ ತಕ್ಷಣ ನೀವೆಲ್ಲರೂ ಎದ್ದು ನಿಂತು ನಮಸ್ಕಾರ ಮಾಡ್ತೀರಾ, ಇದು ಅನುಬಂಧ. ಅಂದ್ರೆ ನಿಮಗೆ ಟ್ರೈನ್ ಮಾಡಿದ್ದಾರೆ. ದೆವ್ವ ಬಂತಂದ್ರೆ ಮಕ್ಕಳು ಹೆದರ್ತಾರೆ, ಅನುಬಂಧ ಮಾಡಿದ್ದಾರೆ, ಯಾಕಂದ್ರೆ ದೆವ್ವ ಇದೆ ಅಂತೇಳಿ. ಆ ಮಕ್ಕಳಿಗೆ ದೆವ್ವ ಅಂತ ಗೊತ್ತಿಲ್ಲ, ನಿಮ್ಗೆ ಅನುಬಂಧ ಮಾಡಿದ್ದಾರೆ. ಬೆಕ್ ಅಡ್ಡು ಹೋದ್ರೆ ಏನಂದ್ರೆ ಕೆಟ್ಟದಾಗತ್ತೆ, ನಮ್ಗೆ ಮುಂದೆ ಒಂದು ಏನೋ ಏನಂದ್ರೆ ಗ್ರಹಚಾರ ಕಾದಿದೆ ಅಂತ ಹೇಳಿ ತಿಳ್ಕೊಂಡು ಅಲ್ಲೇ ನಿಂತು ಬಿಡ್ತೀವಿ, ಅದು ಅನುಬಂಧ. ಟ್ರಾಫಿಕ್ ರೂಲ್ಸ್ ಅಲ್ಲಿ ರೆಡ್ ಬಂದ್ರೆ ನಿಂತ್ಕೊಳ್ಬೇಕು, ಗ್ರೀನ್ ಬಂದ್ರೆ ಹೋಗ್ಬೇಕು, ಎಲ್ಲ ಬಂದ್ರೆ ಹೋಗ್ಲಿಕ್ಕೆ ಸಿದ್ಧರಾಗಬೇಕು ಅಂತ ಕಲಿತೀವಿ, ಅದು ಅನುಬಂಧ. ಬಾಂಡ್ ಅಂತ ಕರಿತೀವಿ. SR ಬಾಂಡ್ ಮತ್ತು RS ಬಾಂಡ್ ಬಗ್ಗೆ ತಿಳ್ಕೊಂಡಿರ್ಬೋದು. EL ಥರ್ನೆಕ್ ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ ಬಗ್ಗೆ, ಮತ್ತು PF ಸ್ಕಿನ್ನರ್ ಅವರ RS ಬಾಂಡ್ ಅಂದ್ರೆ ರೆಸ್ಪಾನ್ಸ್ ಪ್ಲಸ್ ಸ್ಟಿಮ್ಯುಲಸ್ ಬಗ್ಗೆ ಮಾತಾಡ್ತಾರೆ ಅದ್ರ ಬಗ್ಗೆ. ನೆಕ್ಸ್ಟ್ ಇನ್ನೊಂದು ಬರ್ತಕ್ಕಂಥದ್ದು ಇಲ್ಲಿ ತರಬೇತಿ ಅಂತ ಬರ್ತದೆ. ಅನುಬಂಧದಿಂದ ಏನಾಗುತ್ತೆ? ಹವ್ಯಾಸಗಳ ವೃದ್ಧಿ ಆಗುತ್ತೆ. ಒಬ್ಬ ವಿದ್ಯಾರ್ಥಿ ತಪ್ಪು ಮಾಡ್ತಾ ಇಲ್ಲ, ಈ ರೀತಿ ಮಾಡಬಾರ್ದು, ಇದು ಸರಿ ಇದು ತಪ್ಪು ಅಂತ ಹೇಳಿ 100% ಕಲಿತಾನೆ, ಅದು ಅನುಬಂಧ. ಕೈ ಮುಗಿಬೇಕಾದ್ರೆ ಕೆಲವರು ಹೆಂಗ್ ಬೇಕಾದ್ರೂ ಕೈ ಮುಗಿತಾರೆ, ಹಿಂಗ್ ಮುಗಿತಾರೆ, ಅಲ್ಲ ಹೀಗ್ ಮುಗಿ ಅಂತಕ್ಕಂಥದ್ದು ಹೇಳಿದಾಗ ಆತ ಕಲಿತಾನೆ. ಇದು ಹವ್ಯಾಸಗಳನ್ನ ಡೆವಲಪ್ ಮಾಡುತ್ತೆ. ಯಾವುದು? ಅನುಬಂಧ. ಅವಾರ್ಡ್ ಬೇರೆ, ಧಾರಾವಾಹಿ ಯಾವುದೋ ಒಂದು ಬರ್ತದೆ ನೋಡಿ, ಅವಾರ್ಡ್ ಕೊಡ್ತಿರ್ತಾರ. ಅನುಬಂಧ ಅವಾರ್ಡ್ ಹೆಣ್ಮಕ್ಳು ಜಾಸ್ತಿ ನೋಡ್ತಿರ್ತಾರ, ಅನುಬಂಧ ಅವಾರ್ಡ್ ಅಂತೀವಿ. ಸೊ ಅದಲ್ಲ, ಇಲ್ಲಿ ಅನುಬಂಧ ಮಾಡಬೇಕು. ನೆಕ್ಸ್ಟ್ ಎರಡನೇದು ತರಬೇತಿ ಅಂತ ಬರ್ತದೆ. ತರಬೇತಿ ಅಂದ್ರೆ ಏನು? ಸ್ಕಿಲ್ಸ್ ಗಳ ಡೆವಲಪ್ ಆಗಬೇಕು, ಕೌಶಲ್ಯಗಳ ಅಭಿವೃದ್ಧಿ ಆಗ್ತಂದ್ರೆ ಅದಕ್ಕೆ ತರಬೇತಿ ಅಂತ ಕರಿತೀವಿ. ಈಗ ನಿಮ್ಮ ಟೀಚಿಂಗ್ ಅಲ್ಲಿ ಡೆವಲಪ್ಮೆಂಟ್ ಸ್ಕಿಲ್ಸ್ ಗಳನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು. ಈಗ ಹುಡುಗರಿಗೆ 1 ಬಾರಿ ಹೇಳಿದ್ರೆ ತಿಳಿತಾ ಇಲ್ಲ, 2 ಬಾರಿ ಹೇಳಿದ್ರೆ ತಿಳಿತಾ ಇಲ್ಲ, 3ನೇ ಬಾರಿ ಅಂದ್ರೆ ನಮ್ಮ ಸ್ಕಿಲ್ಸ್ ಗಳಲ್ಲಿ ಇಲ್ಲ, ಸ್ಕಿಲ್ಸ್ ಇಲ್ಲ. ಟೀಚಿಂಗ್ ಏಡ್ಸ್ ಯೂಸ್ ಮಾಡಿ ಕೌಶಲ್ಯಗಳನ್ನ ಏನ್ ಮಾಡ್ಬೇಕಂದ್ರೆ ಯೂಸ್ ಮಾಡಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ ಇದೇ ಪಾಠದಲ್ಲಿ ನಾವು ಅನುಬಂಧ ತಿಳ್ಕೊಂಡಿವಿ, ಕಲಿಕೆ ತಿಳ್ಕೊಂಡಿವಿ, ಪಕ್ವತೆ ಬಗ್ಗೆ ತಿಳ್ಕೊಂಡಿವಿ, ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ತಿಳ್ಕೊಂಡಿವಿ. ಸೊ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಸಮಗ್ರತೆ ಅಂತ ಬರ್ತದೆ. ಅದು ವಿಕಾಸದ ತತ್ವಗಳಲ್ಲಿ ಮಾತಾಡ್ತೀವಿ. ವಿಕಾಸದ ಸಾರ್ವತ್ರಿಕ ತತ್ವಗಳು ಅಂತ ಬರ್ತದೆ. ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಬರ್ತದೆ. ಪ್ರಿನ್ಸಿಪಲ್ಸ್ ಆಫ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು. ನಂಬರ್ 1 ಏನಂದ್ರೆ ವಿಕಾಸವು
ಏನಂದ್ರೆ ಅನುವಂಶೀಯತೆ ಮತ್ತು ಪರಿಸರಗಳ ಫಲಿತ ಅಂತ ಕರಿತೀವಿ. ಅನುವಂಶೀಯತೆ ಅಂದ್ರೆ ಏನು? ಹೆರಿಡಿಟರಿ. ನಾವೆಲ್ಲರೂ ನಮ್ಮ ತಂದೆ ತಾಯಿಗಳು ಇದ್ದಂಗೆ ಇದೀವಿ. ಸರ್ ನಾನಿಲ್ಲ, ನಾ ಬೇರೆ ಇದ್ದವ್ರು ಅದನ್ರಿ ಅಂದ್ರೆ ನಿಮ್ಮ ಅಜ್ಜ ಅಜ್ಜಿ ಹೆಂಗಿರ್ತಿ ಸರ್, ಅವ್ರಂಗೂ ಇಲ್ಲ. ಮುತ್ತಜ್ಜ ಇರ್ತಿ, ಅವ್ರಂಗೂ ಇಲ್ಲ. ಒಟ್ಟು ಯಾರೋ ಒಂದು 4 ಜನರೇಷನ್ ಒಳಗೆ ಯಾರಂಗೂ ಒಬ್ಬರಂಗ ಇರ್ತಿ. ಹಂಗಂತ ತಿಳ್ಕೊಂಡ ಸರ್ ನಾ ಅವ್ರಂಗಿಲ್ಲ ಆದ್ರೆ ತಪ್ಪು ತಿಳ್ಕೊಳಂಗಿಲ್ಲ. ಇದು ಏನಂದ್ರೆ ಏನೋ ಬೇರೆ ಐತೆ ಅಂತ ತಿಳ್ಕೊಳ್ತಾರೆ. ನಾವು ಏನಂತ ತಿಳ್ಕೊಳ್ಬೇಕು? ಅನುವಂಶೀಯತೆ ಅಂದ್ರೆ ತನ್ನ ಪೂರ್ವಜರಿಂದ ಲಕ್ಷಣಗಳು ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ನಿಮ್ಮ ತಂದೆ ತಾಯಿ ಇದ್ದಂಗೆ ನೀವು ಇರ್ತೀರಿ. ಇಲ್ಲ ಸರ್ ಅಜ್ಜ ಅಜ್ಜಿಗೆ ಇರ್ತೀರಿ, ಮುತ್ತಜ್ಜ ಯಾವುದೋ ಒಬ್ರು ಇದ್ದಂಗೆ ಇರ್ತೀರಿ. ಯಾಕಂದ್ರೆ ತಂದೆಯಿಂದ ತಾಯಿಯಿಂದ 50% ಅನುವಂಶೀಯ ಲಕ್ಷಣಗಳು ವರ್ಗಾವಣೆ ಆಗುತ್ತೆ. ಇದು ಟಿಇಟಿಯಲ್ಲಿ ಕ್ವಶನ್ ಆಗಿದೆ. ತಂದೆಯಿಂದ ಎಷ್ಟು ಪರ್ಸೆಂಟು, ತಾಯಿಯಿಂದ ಎಷ್ಟು ಪರ್ಸೆಂಟು ಮಕ್ಕಳಿಗೆ ಅನುವಂಶೀಯ ಲಕ್ಷಣಗಳು ವರ್ಗಾವಣೆ ಆಗುತ್ತೆ ಅಂತ ಕೇಳಿದ್ರೆ 50% ಅಜ್ಜ ಅಜ್ಜಿಯಿಂದ ಎಷ್ಟಾಗುತ್ತೆ ಸರ್? 1.4%, ಅಂದ್ರೆ 12.5. ಮುತ್ತಜ್ಜಿಯಿಂದ ಎಷ್ಟಾಗುತ್ತೆ? 1.8%. ಅವ್ರಿಗಿಂತ ಹಿಂದಿನವರು 1.16%. ಅವ್ರಿಗಿಂತ ಹಿಂದಿನವರು 1.32%. ಅಂದ್ರೆ ಒಂದು ರೊಟ್ಟಿಯನ್ನು 32 ಭಾಗ ಮಾಡಿದ್ರೆ ಅದ್ರ 1 ಭಾಗ ಅವ್ರು ಬಂದಿರ್ತದೆ ಅಂತ. ಸೊ ಇದರ ಅರ್ಥ ಏನು? ಅನುವಂಶೀಯ ಲಕ್ಷಣಗಳು ವರ್ಗಾವಣೆ ಮಾಡ್ತಕ್ಕಂಥದ್ದು ಯಾವುದು ಅಂತ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಯಾವುದು? ವಂಶವಾಹಿನಿಗಳು. ಏನಂತ ಕರಿತೀವಿ? ಜೀನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಜೀನ್ಸ್. ನಿಮ್ಗೆ ಗೊತ್ತಿದೆ ಏನಂತೇಳಿ? ಒಂದು ಗಂಡು ಒಂದು ಹೆಣ್ಣು ಸಂಯೋಗ ಆದಾಗ XX ವರ್ಣತಂತುಗಳು ಸೇರಿದಾಗ ಹೆಣ್ಣು ಮಗುವಿನ ಜನನ ಆಗುತ್ತೆ. XY ವರ್ಣತಂತುಗಳು ಸೇರಿದಾಗ ಗಂಡು ಮಗುವಿನ ಜನನ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿದೆ. ಹೌದಾ? ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಹೌದಾ? ಆ ವರ್ಣತಂತುಗಳಲ್ಲಿ ಇರ್ತಕ್ಕಂಥ ವಂಶವಾಹಿನಿಗಳು, ಜೀನ್ಸ್ ಅಂತಕ್ಕಂಥದ್ದು ಏನು ಬರುತ್ತೆ, ಅವು ಟ್ರಾನ್ಸ್ಫರ್ ಮಾಡುತ್ತೆ. ಏನ್ ಟ್ರಾನ್ಸ್ಫರ್ ಮಾಡುತ್ತೆ? ಅನುವಂಶೀಯ ಲಕ್ಷಣಗಳು. ಅಂದ್ರೆ ಅನುವಂಶೀಯ ಲಕ್ಷಣಗಳು ಅಂದ್ರೆ ಏನು? ನನ್ನ ಕೂದಲಿನ ಬಣ್ಣ ಹೇಗಿದೆ, ಮುಖದ ಬಣ್ಣ ಹೇಗಿದೆ, ಕೈ ಬೆರಳುಗಳ ವಿನ್ಯಾಸ ಹೇಗಿದೆ, ನಾನು ಎಷ್ಟು ಹೈಟ್ ಇದ್ದೀನಿ, ನನ್ನ ಲೈಂಗಿಕತೆ ಆಗಿರ್ಬೋದು, ಎಲ್ಲವೂ ಕೂಡ ಯಾವುದರಿಂದ ನಿರ್ಧಾರ ಆಗುತ್ತೆ? ಅನುವಂಶೀಯತೆಯಿಂದ ನಿರ್ಧಾರ ಆಗುತ್ತೆ. ಅದಕ್ಕೆ ಹೆರಿಡಿಟಿ ಅಂತ ಕರಿತೀವಿ. ಸೊ ಹೆರಿಡಿಟಿಯಲ್ಲಿ ಸಾಕಷ್ಟು ಮನೋವಿಜ್ಞಾನಿಗಳು ಬರ್ತಾರೆ. ನಂಬರ್ 1 ಫ್ರಾನ್ಸಿಸ್ ಗಾಲ್ಟನ್ ಒಂದು ಪುಸ್ತಕ ಬರೆದ, ಹೆರಿಡಿಟರಿ ಜೇನ್ಸ್ ಅಂತಕ್ಕಂಥ ಪುಸ್ತಕವನ್ನು ಬರೆದ. ಏನ್ ಬರೆದ? ಹೆರಿಡಿಟರಿ ಜೇನ್ಸ್ ಅಂತಕ್ಕಂಥ ಪುಸ್ತಕವನ್ನು ಬರೆದ. ಅದರಾಗ ಒಂದು ಮಾತು ಹೇಳೋದು, ಪ್ರತಿಭಾಶಾಲಿಗಳು ಹುಟ್ಟಿನಿಂದಲೇ ಪ್ರತಿಭೆಯುಳ್ಳವರು. Unacademy. Let's crack it.